ಮೂತ್ರೇ ಪುರೀಷೇ ಭುಕ್ತ್ಯಂತೆ ಪ್ರೇತಃ ಪ್ರಸ್ರವಣೇಪಿ ಚ ಚತುರಷ್ಟ ದ್ವಿಷಡ್ವಷ್ಟ ಗಂಡೂಷೈ ಶುಚಿರಿಷ್ಯತೆ. ಇವತ್ತು ಈ ಮಡಿ ಮೈಲಿಗೆ ಇತ್ಯಾದಿಗಳನ್ನು ನಾವೇನೇನೋ ಆಚರಣೆ ಮಾಡ್ತೇವಲ್ಲ, ಅದ್ರ ಬಗ್ಗೆ ಕೆಲವು ವಿಷಯಗಳನ್ನು ವಿಚಾರ ಮಾಡೋಣ. ಇದ್ರ ಬಗ್ಗೆನೂ ಕೂಡ ಸ್ವಲ್ಪ ಆಲೋಚನೆ ಮಾಡಿ ಹೇಳ್ರಿ ಅಂತ ಒಬ್ಬರು ಹೇಳಿದರು. ಅದನ್ನು ಇವತ್ತು ಹೇಳೋದಿದೆ. ನಾವು ಮೂತ್ರ ವಿಸರ್ಜನೆ ಮಾಡಿದ ಮೇಲೆ ನಮ್ಮ ಮೂತ್ರ ವಿಸರ್ಜನಾಂಗವನ್ನು ನೀರಿನಿಂದ ಸ್ವಚ್ಛ ಮಾಡ್ಕೊಳ್ಬೇಕು. ಅದಾದಮೇಲೆ ಕಾಲು ತೊಳ್ಕೊಳ್ಬೇಕು. ಇದಾದಮೇಲೆ 4 ಬಾರಿ ಬಾಯಿ ಮುಕ್ಕಳಿಸ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಮಲ ವಿಸರ್ಜನೆ ಆದಮೇಲೆ ಆವಾಗಲೂ ಕೂಡ ಸ್ವಚ್ಛತೆ ಎಲ್ಲ ಮಾಡಿಕೊಂಡು ಕಾಲು ತೊಳೆದುಕೊಂಡು 8 ಬಾರಿ ಬಾಯಿ ಮುಕ್ಕಳಿಸ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಮತ್ತು ಊಟ ಆದಮೇಲೆ ಆವಾಗಲೂ ಕೂಡ ಕೈಕಾಲು ತೊಳೆದುಕೊಂಡು 12 ಬಾರಿ ಬಾಯಿ ಮುಕ್ಕಳಿಸ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇದಾದಮೇಲೆ ಇದು ಕೊನೆಯದಿರೋದು 16 ಬಾರಿ ಬಾಯಿ ಮುಕ್ಕಳಿಸುವಂಥ ಒಂದು ವಿಧಾನ. ಅದು ಯಾತಕ್ಕೆ ಅಂದರೆ, ಸ್ತ್ರೀ ಪುರುಷರ ಸಮಾಗಮ ಆದಮೇಲೆ ಕೈಕಾಲು ತೊಳೆದುಕೊಂಡು 16 ಬಾರಿ ಬಾಯಿ ಮುಕ್ಕಳಿಸಿ ಮುಂದೆ ರಾತ್ರಿ ಮಲಗಬೇಕು. ಮತ್ತು ಯಾವುದೇ ದೇವತಾ ಕಾರ್ಯ ಇತ್ಯಾದಿಗಳನ್ನು ಮಾಡುವಂತಿಲ್ಲ. ಹಗಲು ಹೊತ್ತಿನಲ್ಲಿ ಮುಂದೆ ಸ್ನಾನ ಆದಮೇಲೆ ಮುಂದಿನ ಕೆಲಸಗಳನ್ನು ಮಾಡಬೇಕು. ಇದು ಶಾಸ್ತ್ರದಲ್ಲಿ ಇರುವಂಥ ವಿಚಾರ. ಇದನ್ನು ಯಾಕೆ ಈ ಶ್ಲೋಕ ಮೊದಲು ಹೇಳಿದೆ ಅಂದರೆ, ಈ ಸ್ತ್ರೀಯರಲ್ಲಿ ಮುಟ್ಟಿನ ಸಮಸ್ಯೆ ಒಂದಿರ್ತದಲ್ಲ, ಅದರ ಬಗ್ಗೆ ಅದು ಯಾಕೆ ಅಂತ ಪಾಲಿಸ್ತಾರೆ, ಅದನ್ನು ಯಾವ್ಯಾವ ಥರ ಪಾಲಿಸ್ತಾರೆ, ಅದರ ಅಗತ್ಯ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು. ಅದು ಇವತ್ತು ನಾವೇನಿದ್ದೀವಲ್ಲ ಇಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಅದನ್ನು ಆಚರಿಸ್ತಾರೆ. ಅದಕ್ಕಾಗಿ ಈ ವಿಷಯವನ್ನು ಹೇಳುವಂಥ ಪ್ರಸಂಗ ಬಂತು. ಈಗ ಅದು ಹೇಗೆ ಮೈಲಿಗೆ ಅಂತ ಒಂದು ಪ್ರಶ್ನೆ ಮೂಲತಃ. ಅದಕ್ಕೆ ಉತ್ತರ ಏನು ಅಂದರೆ, ನಾನು ಆ ಶ್ಲೋಕ ಹೇಳಿದೆ, ನಮ್ಮ ದೇಹದಿಂದ ಏನೇ ಹೊರಗೆ ಹೋದ್ರು, ಮೂತ್ರ ವಿಸರ್ಜನೆ ಮಾಡಿದಾಗ ಮೂತ್ರ ದೇಹದಿಂದ ಹೊರಗೆ ಹೋಯಿತು, ಆವಾಗ ಅದು ಮೈಲಿಗೆ. ಮಲ ವಿಸರ್ಜನೆ ಮಾಡಿದಾಗ ಮಲ ಹೋಯಿತು. ಸ್ತ್ರೀ ಪುರುಷನ ಸಮಾಗಮ ಆದಾಗಲೂ ಕೂಡ ದೇಹದಿಂದ ಹೊರ ಹೋಗ್ತು, ಅದು ಒಂದು ಮೈಲಿಗೆ. ಈ ಎಲ್ಲ ಕಾರಣದಿಂದ ಅದು ಮೈಲಿಗೆ ಪರಿಗಣನೆ ಮಾಡಿ ಕೈಕಾಲು ತೊಳ್ಕೊಳ್ಳೋದು ತನಕ ಮತ್ತೇನೂ ಮಾಡುವಂತಿಲ್ಲ. ಮಡಿಯಿಂದ ದೇವ್ರ ಪೂಜೆ ಮಾಡ್ತಕ್ಕಂಥವ್ರಿಗೆ ಏನಾದ್ರು ಮೂತ್ರ ಮಲ ವಿಸರ್ಜನೆ ಇತ್ಯಾದಿ ಆದರೆ ಅವರು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಮತ್ತೊಂದು ಬೇರೆ ವಸ್ತ್ರ ಉಟ್ಟು ಪೂಜೆ ಇತ್ಯಾದಿಗಳನ್ನು ಮುಂದುವರಿಸಬೇಕು ಅಂತ ಶಾಸ್ತ್ರ ವರ್ಣನೆ ಮಾಡ್ತೀವಿ. ನಮಗೆ ಒಂದು ದಿನನಿತ್ಯದಲ್ಲಿ ಮೂತ್ರ ವಿಸರ್ಜನೆ ಬರೋದು ಎಷ್ಟು ಹೊತ್ತು? ಬೆಳಗ್ಗೆ 9 ಗಂಟೆ, ಸುಮಾರು 8-9 ಗಂಟೆಗೆ ಒಬ್ಬ ಸ್ನಾನ ಮಾಡಿ ಕೂತ ಅಂತ ವಿಚಾರ ಮಾಡೋಣ. ದೇವ್ರ ಪೂಜೆ ಮಾಡುವಂಥ ವ್ಯಕ್ತಿ ಅವರು ಒಬ್ಬ 1 ಗಂಟೆ ಮಾಡ್ಬೋದು, ಇನ್ನೊಬ್ಬ 2 ಗಂಟೆ ಮಾಡ್ಬೋದು, 10 ನಿಮಿಷ ಅವರವರ ಅನುಕೂಲ ಮತ್ತು ಅವರವ್ರ ಉದ್ಯೋಗ ಇದ್ದಾಗಿರ್ತಕ್ಕಂಥ ಅವ್ರು ಮಾಡ್ತಾರೆ. ಇದು ನಮ್ಗೆ ಗೊತ್ತಿದೆ. ಸುಮಾರು ಒಂದು 10 ಬಾರಿ ಮೂತ್ರ ವಿಸರ್ಜನೆ ಮಾಡ್ತಾನೆ ಮನುಷ್ಯ ಅಂತ ಇಟ್ಕೊಂಡ್ರೆ, ಆ ದೇವ್ರ ಪೂಜಾ ಕಾಲದಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ, ಮೂತ್ರ ವಿಸರ್ಜನೆ ಎಲ್ಲ ಮಾಡಿ ಮುಗಿಸಿ ಸ್ನಾನ ಮಾಡಿ ಆಮೇಲೆ ಶುಚಿರ್ಭೂತನಾಗಿ ದೇವ್ರ ಪೂಜೆ ಮಾಡಬೇಕು. ನಡುವೆ ಮತ್ತೆ ಏನಾದರೂ ಕಾರಣದಿಂದ ಮೂತ್ರ ವಿಸರ್ಜನೆ ಮಾಡುವ ಪ್ರಸಂಗ ಬಂದರೆ ಕೈಕಾಲು ತೊಳೆದುಕೊಂಡು ಸ್ನಾನ ಮಾಡಿ ಬೇರೆ ವಸ್ತ್ರ ಉಟ್ಟು ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡುವ ಕಾರ್ಯ ಇಲ್ಲ, ಬರೀ ಊಟಕ್ಕೆ ಕೂತ್ಕೊಳ್ಳೋದು ಇತ್ಯಾದಿ ಕಾರ್ಯಕ್ರಮ ಇದ್ದರೆ ಮತ್ತೆ ಸ್ನಾನ ಮಾಡಬೇಕಾದ ಅಗತ್ಯ ಇಲ್ಲ. ಮಾಡಿದರೂ ನಡೀತದೆ, ಮಾಡುವವರು ಇದ್ದಾರೆ. ಪ್ರತಿಯೊಂದು ಬಾರಿ ಊಟ ಮಾಡುವಾಗಲೂ ಕೂಡ ಸ್ನಾನ ಮಾಡುವವರು ಇದ್ದಾರೆ. ಸ್ವಾಮಿಗಳೆಲ್ಲ ಆ ಥರದ ಪಾಲನೆ ಮಾಡ್ತಾರೆ. ಅದಿಲ್ಲದೆ ಹೋದವರು ಕೈಕಾಲು ತೊಳ್ಕೊಂಡು ಮನೆಯೊಳಗಿನ ವಸ್ತ್ರ ಉಟ್ಟು ಊಟ ಮಾಡಬೇಕು ಅಂತ ಇದು ಪದ್ಧತಿ. ಇದು ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ, ಸ್ತ್ರೀ ಪುರುಷರ ಸಮಾಗಮ ಇದೆಲ್ಲ ಆದಮೇಲೆ ಇರುವಂಥ ವಿಧಾನ. ಇದಿಷ್ಟನ್ನು ಗಮನದಲ್ಲಿ ನಾವು ಇಟ್ಕೊಂಡ್ರೆ ಯಾಕೆ ಸ್ತ್ರೀಯರಿಗೆ ತಿಂಗಳ 3 ದಿವಸ ಮೈಲಿಗೆ ಅಂತ ಹೇಳಿದ್ರು ಅಂದರೆ, ಸತತವಾಗಿ ಮೂತ್ರ ವಿಸರ್ಜನೆ ಯಾವುದೋ ಒಂದು ಸ್ವಲ್ಪ ಹೊತ್ತು, ಮಲ ವಿಸರ್ಜನೆ ಸ್ವಲ್ಪ ಹೊತ್ತು, ಸ್ತ್ರೀ ಪುರುಷನ ಸಮಾಗಮ ಆದಮೇಲೂ ಕೂಡ
ದೇಹದಿಂದ ಹೊರಗೆ ಹೋಗುವ ಅಂಶ ಸ್ವಲ್ಪ ಹೊತ್ತು. ಈ ಸ್ತ್ರೀಯರ ಈ ಸಮಸ್ಯೆ ಏನಿದೆ ಅದು ದೀರ್ಘವಾದದ್ದು. ಆ 3 ದಿವಸಗಳಲ್ಲಿ ಸತತವಾಗಿ ಹೆಚ್ಚು ಕಡಿಮೆ ನಡೀತಾ ಇರ್ತದೆ. ಆದ್ರಿಂದ ನಾವು ಕೈಕಾಲು ತಗೊಂಡು ಒಳಗೆ ಬರ್ತೀವಿ, ಮತ್ತೆ ಸಮಸ್ಯೆ ಆದ್ರೆ ಮತ್ತೆ ಕೈಕಾಲು ತಗೊಂಡು ಬರ್ತೀವಿ ಒಳಗೆ ಅಂತ ಪ್ರಾಯೋಗಿಕವಾಗಿ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನೀವು 3 ದಿವಸ ಹೊರಗಿರಬೇಕು ಅಂತ ಅದನ್ನ ಶಾಸ್ತ್ರದಲ್ಲಿ ವಿಧಾನ ಮಾಡಿದೆ. ಇದನ್ನು ಗಮನಿಸಬೇಕು. ಇದೆಲ್ಲ ಆದಮೇಲೆ ಮತ್ತೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಕಾರ್ಯಗಳಲ್ಲಿ ಭಾಗವಹಿಸಬಹುದು. ಇದು ನಾನು ಇದ್ರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದೆ ಹಿಂದೆ. ಕೆಲವರು 7 ದಿವಸ ಇದನ್ನು ಪಾಲಿಸ್ತಾರೆ. ಹಾಗೆ ಪಾಲಿಸುವ ಅನಿವಾರ್ಯತೆ ಅವರಿಗಿರ್ತದೆ. ಅದು ನಾವು ಹೆಚ್ಚೆಲ್ಲ ನಾನು ಇಲ್ಲಿ ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ. 7 ದಿವಸ ಕೆಲವರು ಪಾಲಿಸ್ತಾರೆ, ಆಮೇಲೆ ಸ್ನಾನ ಮಾಡ್ತಾರೆ. ಇನ್ನು ಕೆಲವರು ಅದನ್ನ ಮನೆಯಲ್ಲಿ ಇರ್ತಾರೆ, ಆದರೆ ದೇವ್ರ ಮನೆಗೆ ಹೋಗೋದಿಲ್ಲ. ದೇವ್ರ ಮನೆಗೆ ಹೋಗೋದನ್ನೇ ಉಳಿದೆಲ್ಲ ಕೆಲಸಗಳನ್ನು ಮಾಡ್ತಿರ್ತಾರೆ. ಆ ಕೆಲವು ದಿವಸಗಳಲ್ಲಿ ದೇವ್ರ ಮನೆಗೆ ಹೋಗೋದನ್ನ, ಮಡಿ ಕೆಲಸಗಳನ್ನು ಮಾಡೋದು, ಪ್ರತಿಯೊಬ್ಬರಲ್ಲಿಯೂ ಕೂಡ ಮಡಿ ಅನ್ನೋದು ಸ್ವಲ್ಪ ಮಟ್ಟದಲ್ಲಿ ಇದ್ದೇ ಇರ್ತದೆ. ಅವ್ರವ್ರ ಹಿನ್ನೆಲೆಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ತಾರೆ. ಅಂತೂ ಪ್ರತಿಯೊಬ್ಬರ ಮನೆಯಲ್ಲಿಯೂ ಮಡಿ ಸ್ವಲ್ಪ ಇದ್ದೇ ಇರ್ತದೆ ಅಂತ ನಮ್ಗೆಲ್ಲ ಗೊತ್ತಿದೆ ನಮ್ಮ ದೇಶದಲ್ಲಿ. ಇದು ಪರದೇಶಗಳಲ್ಲೂ ಕೂಡ ಇಸ್ಲಾಮು, ಕ್ರಿಶ್ಚಿಯಾನಿಟಿ ಇತ್ಯಾದಿಗಳನ್ನು ನೋಡಿದಾಗಲೂ ಕೂಡ ಎಲ್ಲರಲ್ಲೇ ಅಲ್ಲ, ಕೆಲವರಲ್ಲಿ ಆದರೂ ಕೂಡ ಕೆಲವು ಅವ್ರವ್ರ ಪಂಗಡಗಳಲ್ಲಿ ನೀವು ಪ್ರಾರ್ಥನೆಯಲ್ಲಿ ಭಾಗವಹಿಸಬಹುದು. ಆದರೆ ಮುಖ್ಯ ಹಾಲ್ ಏನಿರ್ತಲ್ಲ ಅಲ್ಲಿ ಹೋಗುವಂತಿಲ್ಲ, ಸ್ವಲ್ಪ ಹೊರಗೆ ಬಂದು ಕುತ್ಕೋಬೇಕು. ಹೀಗೆಲ್ಲ ನಿಯಮಗಳು. ಮತ್ತೆ ಆ ಸಂದರ್ಭದಲ್ಲಿ ಸ್ತ್ರೀ ಪುರುಷರು ಸಮಾಗಮ ಮಾಡುವಂತಿಲ್ಲ. ಹೀಗೆಲ್ಲ ಕೆಲವು ನಿಯಮಗಳು. ಒಂದಲ್ಲ ಒಂದು ರೀತಿ ನಿಯಮಗಳನ್ನು ಅವರು ಕೂಡ ಅನುಸರಿಸ್ತಾರೆ. ಆದ್ದರಿಂದ ಇದು ಯಾಕೆ ಆ ಥರ ನಮ್ಮವರು ಪ್ರಾಚೀನರು ವ್ಯವಸ್ಥೆ ಮಾಡಿದ್ರು ಅಂದರೆ, ಈ ಥರದೊಂದು ಸಮಸ್ಯೆ ಇರೋದಿಲ್ಲ. ಅದನ್ನು ನೀವು ಪ್ರತಿಯೊಂದು ಬಾರಿ ಕೈಕಾಲು ತೊಳ್ಕೊಳ್ಳೋದು, ಸ್ನಾನ ಮಾಡೋದು ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಹೀಗೊಂದು 3 ದಿವಸಗಳು ವ್ಯವಸ್ಥೆ ಮಾಡಿದರು. ಇದ್ರ ಹಿಂದೆ ಕೆಲವು ಸಾಮಾಜಿಕ ಕಾರಣಗಳು ಕೂಡ ಇವೆ. ಅದನ್ನು ನಾವು ಗಮನಿಸಬೇಕು. ಸಾಮಾಜಿಕ ಕಾರಣಗಳು, ಆರೋಗ್ಯದ ಕಾರಣಗಳು, ಅದನ್ನು ಕೂಡ ಗಮನಿಸಬೇಕು. ಆ ಸಂದರ್ಭದಲ್ಲಿ ಸ್ತ್ರೀಗೆ ತುಂಬ ದೈಹಿಕವಾಗಿ ಕಷ್ಟ ಆಗ್ತದೆ, ಆಯಾಸ ಆಗ್ತದೆ. ಆದ್ದರಿಂದ ಅವ್ರಿಗೊಂದು ವಿಶ್ರಾಂತಿ ಅವಶ್ಯಕತೆಯೂ ಕೂಡ ಇರ್ತದೆ. ನಿರಂತರವಾಗಿ ಮನೆಯಲ್ಲಿ ಕೆಲಸ ಅಥವಾ ಜಮೀನಲ್ಲಿ ಕೆಲಸ ಹೀಗೇನೋ ಎಲ್ಲರಿಗೂ ಇದ್ದೇ ಇರ್ತದೆ, ನಮ್ಗೆ ಗೊತ್ತಿರ್ತದೆ. ಅವರವರ ಉದ್ಯೋಗ, ಅವರವ್ರ ಹಿನ್ನೆಲೆಗೆ ತಕ್ಕಂತೆ ಆ ಆಯಾಸದಿಂದ ಅವ್ರನ್ನ ಮುಕ್ತರನ್ನಾಗಿ ಮಾಡಿ ಸ್ವಲ್ಪ ಅವ್ರಿಗೆ ವಿಶ್ರಾಂತಿ ಕೊಡುವುದು ಒಂದು ಉದ್ದೇಶ. ಈಗ ಇತ್ತೀಚೆಗೆ ನಮ್ಮ ಸರ್ಕಾರ, ಕರ್ನಾಟಕದ ಸರ್ಕಾರ ಅವ್ರಿಗೆ 1 ದಿವಸದ ರಜೆ ಕೊಡಬೇಕು ಅಂತ ತೀರ್ಮಾನ ಮಾಡಿತ್ತು. ಇದು ನಿಮ್ಗೆ ಗೊತ್ತಿದೆ. ಇದು ಯಾಕೆಂದ್ರೆ ಇದೇ ಕಾರಣಕ್ಕಾಗಿ. ವಸ್ತುತಃ ಬಿಹಾರದಲ್ಲಿ ಇದು ಕಳೆದ ಕೆಲವು ವರ್ಷಗಳಿಂದಲೇ ಇದೆ. 15 ವರ್ಷದಿಂದಲೇ ಬಿಹಾರದಲ್ಲಿ 2 ದಿವಸ ರಜೆ ಕೊಡ್ತಾರೆ. ಇನ್ನೂ ಕೆಲವು ದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಈಗಾಗಲೇ ಆ ಕಾನೂನು ತಂದಿದ್ದಾರೆ. ನಮ್ಮ ದೇಶದಲ್ಲಿಯೂ ಕೂಡ ಇಂಥದ್ದೊಂದು ಕಾನೂನು ತರಬೇಕು, ಕೇಂದ್ರ ಸರ್ಕಾರದ ಮಟ್ಟದಲ್ಲೇ ಕಾನೂನು ತರಬೇಕು ಅಂತ ಕೆಲವರು ಅದು ಪ್ರಯತ್ನ ಮಾಡಿದರು. ಆದರೆ ಅದು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ. ಒಬ್ಬರು ನಿನಾಂಗ್ ಎರಿಂಗ್ ಅಂತ ಲೋಕಸಭಾ ಸದಸ್ಯರು, ಅರುಣಾಚಲ ಪ್ರದೇಶದ ಸದಸ್ಯರು, ಒಂದು ಮಸೂದೆ ಮಂಡಿಸಿದ್ರು. ಆದರೆ ಅದಿನ್ನೂ ಪಾಸ್ ಆಗಿಲ್ಲ. ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಅದಿನ್ನೂ ಪಾಸ್ ಆಗಿಲ್ಲ. ಪಾಸ್ ಆಗಬೇಕಲ್ಲ. ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅವೆಲ್ಲ ಕೆಲವು ಪಾಸ್ ಆದವು. ಈಗ ನೋಡಿ, ಜಪಾನು, ಸೌತ್ ಕೊರಿಯಾ, ಇಂಡೋನೇಷಿಯಾ, ತೈವಾನ್, ಇವು ಎಲ್ಲ ದೇಶಗಳಲ್ಲಿ ಈಗಾಗಲೇ ಅದು ಆಚರಣೆದಲ್ಲಿದೆ. ಬಿಹಾರ 1992ನೇ ಇಸ್ವಿಯಿಂದಲೇ ಈ ರಜೆ ಕೊಡ್ತದೆ. ಇದನ್ನು ಗಮನಿಸಬೇಕು. ಯಾಕೆ ಮಾಡಿದೆ ಹೀಗೆ ಅಂದರೆ, ಅವರಿಗೊಂದು ದೈಹಿಕ ವಿಶ್ರಾಂತಿ ಸಿಗಲಿ ಅಂತ. ವೈದ್ಯರು ಕೂಡ ನಿಮ್ಗೊಂದು ವಿಶ್ರಾಂತಿ ಅಗತ್ಯ ಇದೆ, ವಿಶ್ರಾಂತಿ ಸ್ವೀಕಾರ ಮಾಡ್ರಿ ಅಂತ ಅವರಿಗೆ ಅದನ್ನು ಹೇಳ್ತಾರೆ. ಆದರೆ ದುರ್ದೈವದಿಂದ ಅದೇನಾಗ್ತದೆ ಅಂದರೆ, ಕಚೇರಿಯಿಂದ ವಿಶ್ರಾಂತಿ ಸಿಗ್ತದೆ, ಮನೆ ಒಳಗೆ ಮನೆ ಜನ ಇರ್ತಾರಲ್ಲ, ಗಂಡ ಅಥವಾ ಮಕ್ಕಳು, ಅತ್ತೆ ಮಾವ, ತಂದೆ ತಾಯಿ ಯಾರೇ ಇರ್ತಾರಲ್ಲ, ಅವರು ತಾವು ಕೂಡ ಆ ಮನೋಭಾವವನ್ನು ಬೆಳೆಸ್ಕೋಬೇಕು. ನಿಮಗೀಗ ವಿಶ್ರಾಂತಿ ಅಗತ್ಯ ಇದೆ, ನೀವು ಕೂತ್ಕೊಳ್ರಿ, ವಿಶ್ರಾಂತಿ ಸ್ವೀಕಾರ ಮಾಡಿರಿ ಅಂತ ಅವರಿಗೆ ಬಲಾತ್ಕಾರದ ವಿಶ್ರಾಂತಿ ಕೊಡಿಸ್ಬೇಕು. ಕೊಡಿಸದೆ ಹೇಗೂ ರಜೆ ಇದೆಯಲ್ಲ, ಇನ್ನೊಂದಿಷ್ಟು ಕೆಲಸ ಮಾಡಿರಿ ಅಂತ ಕೆಲವರು ಅನಿವಾರ್ಯವಾಗಿ ಮಾಡಿಸೋರಿದ್ದಾರೆ. ಹೇಗೂ ಈ ಒಂದು 2-3 ದಿವಸ ಫ್ರೀ ಇರ್ತಿರಲ್ಲ, ಚೆನ್ನಾಗಿ ಕೆಲಸ ಮಾಡಿರಿ ಅಂತೇಳಿ ಏನೇನೋ ಕೆಲಸಗಳು ಮಾಡಿಸೋರಿದ್ದಾರೆ.
ಇದೆಲ್ಲ ಪರಮ ನೀಚಿತನ, ಮನುಷ್ಯತ್ವಕ್ಕೂ ವಿರುದ್ಧ, ಶಾಸ್ತ್ರಕ್ಕೂ ವಿರುದ್ಧ. ಅದೆಲ್ಲ ಅದ್ರ ಬಗ್ಗೆ ನಾವೊಂದು ಎಚ್ಚರಿಕೆ ಬೆಳೆಸ್ಕೋಬೇಕು. ಮತ್ತೆ ಈಗ ನಾವೊಂದು ಖಾಸಗಿ ಕಂಪನಿ ನಡೆಸ್ತಿದ್ದೀವಿ ಅಂತ ತಿಳ್ಕೊಳ್ರಿ. ಯಾರು ಖಾಸಗಿ ಕಂಪನಿ ನಡೆಸುವವರು, ಮತ್ತೆ ಜಮೀನು ಇತ್ಯಾದಿ ಅಗ್ರಿಕಲ್ಚರ್ ಮಾಡುವವರು, ನಾವು ಒಂದು ಉದಾರ ಮನೋಭಾವ ಬೆಳೆಸ್ಕೋಬೇಕು. ಅದೇನಂದ್ರೆ, ನಮ್ಮಲ್ಲಿ ಕೆಲಸಕ್ಕೆ ಬರುವ ಹೆಂಗಿಳಿಯರು ಇರ್ತಾರಲ್ಲ, ಅವರು ನಮ್ಮ ಮಕ್ಕಳಂತೇನೆ ಅಲ್ಲ, ನಮ್ಮ ಹೆಣ್ಮಕ್ಳಂತೆ, ನಮ್ಮ ಸೊಸೆ ಅಂತೇನೆ, ನಮ್ಮ ಅಕ್ಕ ತಂಗಿಯರಂತೇನೆ ಅವರು. ಇದೆಲ್ಲ ಹೇಳಲಿಕ್ಕೆ ಚಂದ, ಆದ್ರೆ ಕೇಳೋದು ಸ್ವಲ್ಪ ಅನುಸರಿಸುವುದು ಕಷ್ಟನೇ. ನೀವು ಅವ್ರಿಗೆ ಪಗಾರ ಕೊಟ್ಟು ನೀವು ಮನೆಯಲ್ಲಿ ಇರ್ರಿ ಅಂದ್ರೆ ನಿಮಗೂ ನುಕ್ಸಾನ. ಪಗಾರ ಕೊಡೋದಿಲ್ಲ, ನೀವು ಮನೆಯಲ್ಲಿ ಕೊಡೋದು ಇಲ್ಲ, ನಾವು ಬರ್ತೀವಿ, ನಾವು ಪಗಾರ ಬೇಕು ಅಂತ ಅವ್ರು ಅಂತಾರೆ. ಅವಾಗ ಏನ್ ಮಾಡೋದು? ಕನಿಷ್ಠ ಪಕ್ಷ ನಮ್ಮಲ್ಲಿ ಒಂದಿಷ್ಟು ಆರ್ಥಿಕ ಅನುಕೂಲ ಇದ್ರೆ, ದೊಡ್ಡ ದೊಡ್ಡ ಕಂಪ್ನಿಗಳಾದರೂ ಕೂಡ ಆ ಎಲ್ಲ ತಮ್ಮ ಎಂಪ್ಲಾಯಿಗಳನ್ನ ತಮ್ಮ ಮನೆ ಹೆಣ್ಮಕ್ಳಂತೆ ಭಾವಿಸಿ ಸಂಬಳ ಕೊಟ್ಟು ಅವ್ರನ್ನ ಕೂಡಿಸಿದ್ರೆ, ಇನ್ನೊಂದು ಮನೆ ಹೆಣ್ಣು ಸುಖಿಯಾಗಿದ್ರೆ, ನಮ್ಮ ಮನೆ ಹೆಣ್ಮಕ್ಳು ನಾಳೆ ಮಕ್ಕಳು ಸೊಸೆಯಂದ್ರು ನಮ್ಮ ಹೆಣ್ಣಂದ್ರೆಲ್ಲ ಸುಖಿಯಾಗಿರ್ತಾರೆ. ಆ ಮನೋಭಾವ ಎಲ್ಲರಲ್ಲೂ ಬೆಳೆದ್ರೆ, ಬರೀ ಆರ್ಥಿಕ ಲಾಭವನ್ನೇ ಎಲ್ಲ ಕಡೆ ಗಮನಿಸುವುದನ್ನು ಬಿಟ್ಟು ಒಂದಿಷ್ಟು ಹೆಣ್ಮಕ್ಳ ಸಮಸ್ಯೆ ಕಡೆ ಗಮನ ಕೊಟ್ಟರೆ ಅದನ್ನು ತುಂಬ ಲಾಭ ಇದೆ. ಅದನ್ನು ಮಾಡೋದು ಇದು ನಂದೊಂದು, ಅದು ಎಲ್ಲನೂ ಶಾಸ್ತ್ರದಲ್ಲಿ ಬಂದಿರೋದಿಲ್ಲ, ಆದರೆ ನಂದೊಂದು ವಿಶ್ಲೇಷಣೆ. ಸಮಾಜ ಇಷ್ಟು ದಿವಸ ನೋಡಿ ಅದೊಂದು ನಂದೊಂದು ವಿಶ್ಲೇಷಣೆ. ಈಗ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅನೇಕ ಕಡೆ ನನ್ನ ಸುತ್ತಮುತ್ತ ಇದ್ದವರಲ್ಲೇ, ಬ್ರಾಹ್ಮಣರಲ್ಲೇ ಮತ್ತು ಒಟ್ಟಾರೆ ಹಿಂದೂ ಸನಾತನ ಧರ್ಮದವರಲ್ಲಿ ಇದು ಏನು ಕಷ್ಟ ರೀ ನಮಗೆ, ಇಷ್ಟ್ಯಾಕೆ ಕಷ್ಟ, ಇಷ್ಟನ್ನು ಪಾಲಿಸ್ಬೇಕು, ಇಷ್ಟು ಕಿರಿಕಿರಿ ಇದು, ಬೇರೆಯವರಲ್ಲಿ ಇಲ್ಲ ಇದು ಅಂತ ನಮ್ಮನ್ನು ನಾವು ಕಂಪೇರ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಈ ಶಾಸ್ತ್ರ ಇದನ್ನ ಯಾಕೆ ಹೇಳಿದೆ ಅನ್ನೋದು ಇಷ್ಟು ತನಕ ನಾನು ಹೇಳಿದೆ. ಈಗ ನಮ್ಮ ಮನೆಯಲ್ಲಿ ನಾವೆಲ್ಲ ಒಬ್ಬರೇ ಇದ್ದೀವಿ, ನಾವು ಉದ್ಯೋಗಕ್ಕೆ ಹೋಗ್ಬೇಕು, ಏನೋ ಕಾರಣಗಳು ಅವ್ರು ಹೇಳ್ತಾರೆ. ಶಾಸ್ತ್ರ, ನೀವು ಉದ್ಯೋಗಕ್ಕೆ ಹೋಗ್ತೀರಾ, ನಿಮ್ಗೆ ಸಣ್ಣ ಕುಟುಂಬನ, ಅದ್ರ ಬಗ್ಗೆ ಎಲ್ಲ ಶಾಸ್ತ್ರ ವಿಚಾರ ಮಾಡೋದಿಲ್ಲ. ಶಾಸ್ತ್ರ ಮಡಿ ಮೈಲಿಗೆಯನ್ನು ವಿಚಾರ ಮಾಡ್ತದೆ, ನಿಮ್ಮ ಮನೆಗೆ ನಿಮ್ಗೆ ಬೇಕಾದ ವಿಶ್ರಾಂತಿಯನ್ನು ವಿಚಾರ ಮಾಡ್ತದೆ, ಅಷ್ಟೇ ಗೊತ್ತದು. ನೀವು ಕೆಲಸಕ್ಕೆ ಹೋಗ್ತೀರಾ, ಎಷ್ಟೊತ್ತಿಗೆ ಹೋಗ್ತೀರಿ, ಇದೆಲ್ಲ ಶಾಸ್ತ್ರ ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ಒಂದು ಮಹತ್ವದ ಅಂಶದ ಬಗ್ಗೆ ನಮಗೆ ಅನುಕೂಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅದೇನೆಂದರೆ, ಹಿಂದೆ ಇದು ಯಾವುದೂ ಕಷ್ಟ ಆಗ್ತಿರ್ಲಿಲ್ಲ, ಇವತ್ತಿನ ಕಷ್ಟ ಆಗ್ತದೆ. ಯಾಕೆ ಅಂದರೆ, ಹಿಂದೆ ದೊಡ್ಡ ದೊಡ್ಡ ಕುಟುಂಬ ಇರ್ತಿತ್ತು. ದೊಡ್ಡ ದೊಡ್ಡ ಕುಟುಂಬ ಇದ್ದಾಗ ಇವರು ವಿಶ್ರಾಂತಿ ಕೊಡ್ತಿದ್ರು, ಇನ್ನೊಬ್ಬರು ಮಾಡ್ತಿದ್ರು. ಇವತ್ತು ಕೂಡು ಕುಟುಂಬಗಳು ಹೋಗಿ ಎಲ್ಲ ಕೇಂದ್ರೀಕೃತ ಕುಟುಂಬಗಳು, ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಎಲ್ಲ ಕಡೆ ಕಾಲಿಟ್ಟಿರೋದ್ರಿಂದ ಮತ್ತಷ್ಟು ಸಮಸ್ಯೆ ಆಗಿದೆ. ಯಾರಿಗೂ ಈಗ ಕೂಡಿರ್ಲಿಕ್ಕೆ ಮನಸ್ಸೇ ಇಲ್ಲ. ಇದು ನಮ್ಮದೇ ದೋಷ ಅಲ್ಲ. ಈಗ ಅಣ್ಣ ತಮ್ಮಂದ್ರ ಪೈಕಿ ಒಬ್ಬ ಅಣ್ಣ ಒಂದು ಊರಿನಲ್ಲಿ ನೌಕರಿ ಮಾಡ್ತಾನೆ, ಮತ್ತೊಂದು ಊರಿನಲ್ಲಿ ನೌಕರಿ ಮಾಡ್ತಾನೆ ಅಂದ್ರೆ ವಿಷಯ ಬೇರೆ. ಒಂದೇ ಊರಲ್ಲೇ ಇರುವ ಅಣ್ಣ ತಮ್ಮಂದ್ರಿಗೂ ಒಟ್ಟೆ ಇರ್ಲಿಕ್ಕೆ ಮನಸ್ಸಿಲ್ಲ, ಅವ್ರ ಹೆಂಡಂದ್ರಿಗೆ ಮನಸ್ಸಿಲ್ಲ. ಮುಖ್ಯವಾಗಿ ಜಗಳಗಳು, ಆಸ್ತಿ ವಿಷಯವಾಗಿ ಜಗಳ, ಮತ್ತೇನೋ ಸಿಬ್ಲಿಂಗ್ ರೈವಲ್ರಿ, ಅಣ್ಣ ತಮ್ಮಂದ್ರ ನಡುವೆ ಕೋಲಾಹಲ, ಮನೆ ಒಡೆದೇ ಹೋಗ್ತದೆ. ಇದು ಯಾರ ದೋಷ? ಕನಿಷ್ಠ ಪಕ್ಷ ಇಂತಹ ಮಡಿ ಮೇಲಿಗೆಗಳು, ಮುಟ್ಟು ಇತ್ಯಾದಿ ಮಡಿ ಮೇಲಿಗೆಗಳ ಬಗ್ಗೆ ಆದರೂ ನಮಗೊಂದು ನಿಷ್ಠೆ ಇದ್ದಿದ್ರೆ, ಬೇಡ ನಮ್ಮ ಹೆಣ್ಮಕ್ಳಿಗೆ ಕಷ್ಟ ಆಗೋದು ಬೇಡ, ನಿಮ್ಮ ಹೆಣ್ಮಕ್ಳಿಗೆ ಕಷ್ಟ ಆಗೋದು ಬೇಡ, ಬನ್ನಿ ನಾವೆಲ್ಲ ಒಂದೇ ಮನೆಯಲ್ಲಿರೋಣ, ನಮ್ಮ ಸಂಪ್ರದಾಯವನ್ನು ಆಚರಣೆ ಮಾಡೋಣ, ನಾವಿನ್ನೂ ಒಟ್ಟಿಗೇನೂ ಇದ್ದಂತಾಯಿತು ಅಂತ ಬಂದು ಎಷ್ಟು ಚೆನ್ನಾಗಿರ್ತದಲ್ಲ ಅಂತ ಅನಿಸ್ತದೆ. ಆದರೆ ಪುರಾಣ ಹೇಳ್ತೇನೆ, ನಾನು ಪುರಾಣ ಹೇಳ್ತೇನೆ, ಪ್ರವಚನ ಹೇಳ್ತೇನೆ, ಹೋಗ್ತೇನೆ. ಎಷ್ಟು ಮನೆಯಲ್ಲಿ ಇದು ಆಚರಣೆಗೆ ಬರ್ತದೋ, ನಮ್ಮ ಮನೆಯಲ್ಲಿ ಆಚರಣೆಗೆ ಬರ್ತದೋ, ಬಹಳ ಕಷ್ಟದ ಸಂಗತಿ. ಅಂತೂ ಅದ್ರ ಹಿಂದೆ ಅಣ್ತಮ್ಮಂದರು ಎಲ್ಲರೂ ಒಟ್ಟೊಟ್ಟಿಗೆ ಇರಲಿ, ಒಂದು ಆವರಣದಲ್ಲಿ ಇರಲಿ. ಈ ಮನೆಯವರಾದ್ರೆ ಆ ಮನೆಯವರು ಇವರಿಗೆ ಸಹಾಯ ಮಾಡಲಿ, ಆ ಮನೆಯವರಿಗೆ ತೊಂದರೆ ಆದಾಗ ಈ ಮನೆಯವರು ಸಹಾಯ ಮಾಡಲಿ, ಎಲ್ಲರೂ ಸೌಹಾರ್ದದಿಂದ ಬದುಕಲಿ ಅನ್ನೋ ಉದ್ದೇಶ ಇತ್ತು ಶಾಸ್ತ್ರಕ್ಕೆ. ಇವತ್ತು ಪಕ್ಕದ ಮನೆಯಲ್ಲಿ ಯಾರು ಸತ್ರ ಏನೋ ನಮ್ಗೆ ಯಾರು ಏನೋ ವಿಷಯ ಗಮನವೇ ಇಲ್ಲ, ನಮಗೆ ಬೇಕಾಗಿಯೂ ಇಲ್ಲ ಅನ್ನೋ ಥರ ಬದುಕ್ತಿದ್ದಾರೆ ಜನ, ಅಷ್ಟು ನಿರ್ಭಾವಕರಾಗಿ ಬದುಕ್ತಿದ್ದಾರೆ. ಮತ್ತು ಹೀಗೆಲ್ಲ ಇದ್ರೆ ಶಾಸ್ತ್ರ ಏನು ಮಾಡಬೇಕು? ಮನುಷ್ಯನ ಮೂರ್ಖತನಕ್ಕೆ ಶಾಸ್ತ್ರ ಏನು ಮಾಡಬೇಕು? ಆದರೆ ಇಂಥವು ಕೆಲವನ್ನು ಅನುಸರಿಸಿದರೆ ಅದರಿಂದ ಸಾಮಾಜಿಕ ಕಾರಣಗಳಿರ್ತವೆ, ಆರೋಗ್ಯದ ಕಾರಣಗಳಿರ್ತವೆ, ಧಾರ್ಮಿಕ ಕಾರಣಗಳಿರ್ತವೆ. ಸಮಾಜ ತುಂಬ ಚೆನ್ನಾಗಿ ನಡೀತದೆ. ಪ್ರಾಯ ಆ ಕಾಲದಲ್ಲಿ ಅಷ್ಟೆಲ್ಲ ಅನುಕೂಲ ಇರ್ತಿತ್ತಾದ್ರಿಂದ ಮತ್ತು ಮನೆಗಳು ದೊಡ್ಡ ದೊಡ್ಡದು ಇರ್ತಿತ್ತು. ಇದನ್ನು ಗಮನಿಸ್ಬೇಕು. ನಾನೇ ಚಿಕ್ಕವನಿದ್ದಾಗ ನಮ್ಮ ತಂದೆಯವರು ಸರ್ವಿಸ್ ಮಾಡ್ತಿದ್ದು, ಎಲ್ಲೆಲ್ಲಿ ಹೋಗ್ತಿದ್ರಲ್ಲ ಬೇರೆ ಬೇರೆ ಮನೆಗಳಿಗೆ, ಬಾಡಿಗೆ ಮನೆಗಳಿಗೆ, ಅಲ್ಲಿದ್ದ ಮನೆಗಳು ತುಂಬ ದೊಡ್ಡ ದೊಡ್ಡ ಮನೆಗಳು ಇರ್ತಿತ್ತು, ವಿಶಾಲವಾದ ಅಂಗಳ ಎಲ್ಲ ಇರ್ತಿತ್ತು. ಆದ್ದರಿಂದ ಈಗೊಂದು ಪ್ರತ್ಯೇಕ ಕೋಣೆ ಇತ್ಯಾದಿಗಳಿಗೇನು ಕೊರತೆ ಬರ್ತಿರ್ಲಿಲ್ಲ. ಈಗ ಎಲ್ಲ ಕಡೆ ಜನಸಂಖ್ಯೆ ಹೆಚ್ಚಾಗಿದೆ, ಸೈಟ್ಗಳು 60-40 ಇದು 30-40 ಆಗಿವೆ.
ಒಂದು ತುಳಸಿ ಗಿಡವು ಬೆಳೆಲಿಕ್ಕೆ ಜಾಗ ಇಲ್ಲದೆ ಮನೆ ಕಟ್ತದೆ, ಯಾರಿಗೂ ಕೂಡ್ಲಿಕ್ಕೂ ಜಾಗ ಇಲ್ಲ, ನಿಲ್ಲಕ್ಕೂ ಜಾಗ ಇಲ್ಲ. ಬಂಧುಗಳು ವಿಚಾರ ಮಾಡಬೇಕು, ಬರಬೇಕಾದ ಪರಿಸ್ಥಿತಿ ಇದೆ. ಅವ್ರನ್ನ ಬರಮಾಡಿಕೊಳ್ಳಿಕ್ಕೆ ನಮಗೂ ದಿವಸ ಮುಗಿಸು. ಮತ್ತು ಇದಕ್ಕೆಲ್ಲ ಏನು ಮಾಡ್ಬೇಕು? ಶಾಸ್ತ್ರ ಕನಿಷ್ಠ ಪಕ್ಷ ಅನುಕೂಲ ಇದ್ದವರಾದರೂ ಒಂದು ವಿಶಾಲವಾದ ಮನೆ ಕಟ್ಟಿಸಿ ಅದೆಲ್ಲ ಮಾಡಿದರೆ ಬಹಳ ಚೆನ್ನಾಗಿರ್ತದೆ. ಇದ್ರ ಬಗ್ಗೆ ನಾನು ಬಹಳಷ್ಟು ಆಲೋಚನೆ ಎಲ್ಲ ಮಾಡಿದ್ದೀನಿ ಹಿಂದೆನೆ. ಅದು ಬೇರೆ ಬೇರೆ ದೇಶಗಳಲ್ಲಿ ಯಾವ ಥರದ ಅನುಕೂಲಗಳು ಯಾವ ಏನು ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದನ್ನೆಲ್ಲ ನಾನು ನೋಡಿದ್ದೇನೆ. ನೋಡಿದ್ದೀನಿ ಅಂದರೆ ಅದನ್ನು ಓದಿ ಬಲ್ಲೆ ಅಷ್ಟೆ. ಈ ನೇಪಾಳ ಮೊದಲಾದ ಕಡೆ ಅಂಥ ಅನುಕೂಲಗಳನ್ನ ಅವರು ಮಾಡ್ಕೋತಾರೆ. ನೇಪಾಳದಲ್ಲಿ ಪ್ರತ್ಯೇಕ ಮನೆ ಒಂದು ವ್ಯವಸ್ಥೆ ಮಾಡಿರ್ತಾರೆ, ಒಂದು ಔಟ್ ಹೌಸ್ ರೀತಿ. ಕೆಲವು ಕಡೆ ಅಲ್ಲಿ ದೇವರ ಮನೆ ಇರೋದಿಲ್ಲ, ಮುಖ್ಯವಾದ ಮನೆಯಲ್ಲಿ ದೇವರ ಮನೆ ಇರ್ತದೆ. ಆದ್ದರಿಂದ ಬಡಿ ಬೈಲಿಗಳನ್ನು ಮೇಂಟೈನ್ ಮಾಡಿದಂಗೆ ಆಯಿತು. ಮತ್ತು ಅವರಿಗೊಂದು ಖಾಸಗಿ ವಾತಾವರಣ, ಅವರಿಗೆ ಸ್ವಚ್ಛವಾದ ವಾತಾವರಣ ಇದಿರಬೇಕು. ಸರಿಯಾದ ಆಹಾರ, ಅವ್ರು ಏನು ಆಹಾರ ತಿಂತಾರೋ, ಅವ್ರಿಗೆ ಏನು ಅಪೇಕ್ಷೆ ಇದೆ ಅದಕ್ಕೆ ಆಹಾರವನ್ನು ಕೊಡಬೇಕು. ಇವೆಲ್ಲ ಏನಾಗ್ತದೆ ಅಂದರೆ ದುರ್ದೈವ, ತುಂಬ ಮಡಿಮೈಲಿ ಮಾಡುವ ಮಂದಿಯಲ್ಲಿ ಕೂಡ ಆ ಹೆಣ್ಮಕ್ಳ ಬಗ್ಗೆ ಸಹಾನುಭೂತಿ ಕೊರತೆಯಿಂದಾಗಿ ಗಂಡಸರಿಗೆ ಮಾಡ್ಲಿಕ್ಕೆ ಬರ್ತಿಲ್ಲ, ಅಡುಗೆ ಮಾಡಲಿಕ್ಕೂ ಬರದೇ ಇರುವಂಥವ್ರು ಎಷ್ಟೋ ಜನ ಇದ್ದಾರೆ. ತಂದೆ ತಾಯಿ ದೂರ ಇರ್ತಾರೆ. ಆದ್ದರಿಂದ ನೀವೇನೋ ಒಂದಿಷ್ಟು ಹಣ್ಣು ತಿನ್ನಿರಿ, ಅವಲಕ್ಕಿ ತಿನ್ನಿರಿ ಅಂತೇನೋ ತಿನ್ನಿಸಿ ಊಟವೇ ಇಲ್ಲದೇ ಇರೋ ಪರಿಸ್ಥಿತಿ ಅವ್ರು ತಿಳಿರ್ತಾರೆ. ಅದರಿಂದ ಮತ್ತಷ್ಟು ದೈಹಿಕ ದುರ್ಬಲರಾಗ್ತಾರೆ. ಇದೆಲ್ಲ ಸಹಾನುಭೂತಿ ಕೊರತೆಯಿಂದ. ಮತ್ತು ನಮ್ಮ ಜವಾಬ್ದಾರಿ ಅನ್ನೋದು ಇರ್ತವಲ್ಲ, ಮದುವೆ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಜವಾಬ್ದಾರಿ ಇರ್ತದಲ್ಲ ನಮಗೂ, ಆ ಜವಾಬ್ದಾರಿ ನಾವು ಮರ್ತದ್ರಿಂದ ಹೀಗೆಲ್ಲ ಆಗ್ತಿರೋದು. ವಸ್ತುತಃ ಕೆಲವು ಮನೆಗಳಲ್ಲಿ ಅವರವರ ಅದೃಷ್ಟದಿಂದ ಅದು ಅನುಕೂಲ ಆಗಿರ್ತದೆ. ಅವ್ರ ಅತ್ತೆ ಮಾವ ಎಲ್ಲ ಮಾಡ್ತಿರ್ತಾರೆ. ಎಲ್ಲ ಮನೆಗಳು ಹಂಗೆ ಇರೋದಿಲ್ಲ. ಅವಾಗ ನಮ್ಮ ಜವಾಬ್ದಾರಿ ನಾವು ನಿರ್ವಹಿಸಬೇಕಾಗ್ತದೆ. ಆದ್ದರಿಂದ ಸೊಳ್ಳೆ ಇರುವಂಥ ವಾತಾವರಣ, ಅಸ್ವಚ್ಛವಾದ ವಾತಾವರಣ, ಬೆಳಕಿಲ್ಲದೆ ಇರುವ ವಾತಾವರಣ ಇಂಥದನ್ನೆಲ್ಲ ಮಾಡಬಾರ್ದು. ಸ್ವಲ್ಪ ಇವತ್ತು ಪ್ರಾಯ ಆರ್ಥಿಕವಾಗಿ ಅಷ್ಟು ದಟ್ಟ ದರಿದ್ರರಾದವರು ಯಾರಿಲ್ಲ. ಒಂದು 10-20 ವರ್ಷದಿಂದ ಏನೋ ಭಾರಿ ಬಡತನ ಅಲ್ಲಿ ಕೇಳ್ತಿದ್ದರು, ಅಥವಾ 45 ವರ್ಷದಿಂದ. ಅಂತೂ ಈಗೊಂದು 20-30 ವರ್ಷದಲ್ಲಿ ಅಷ್ಟು ಬಡತನ ಯಾರಿಗೂ ಇಲ್ಲ. ಒಂದು ಪ್ರತ್ಯೇಕ ರೂಮಿನ ವ್ಯವಸ್ಥೆಯೂ ಮಾಡಲಿಕ್ಕಾಗದೇ ಇರುವಷ್ಟು ಬಡತನ ಪ್ರಾಯ ಯಾರಿಗೂ ಇಲ್ಲ. ಇರ್ಬೋದು ಅಲ್ಲಲ್ಲಿ, ನಮಗೂ ಎಲ್ಲ ಊರಿನ ಪರಿಚಯ ಇಲ್ಲದೆ ಇರ್ಬೋದು. ಅಂತೂ ಅವರಿಗೆ ಆ ಥರದ ಅನುಕೂಲ ಕೆಲವು ಕಡೆ ಮಾಡಿಕೊಟ್ಟಿದ್ದಾರೆ. ಕೇರಳ, ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಅಲ್ಲಿ 7 ದಿವಸ ಪಾಲನೆ ಮಾಡ್ತಾರೆ. ಮುಸಲ್ಮಾನರಲ್ಲಿ 7 ದಿವಸಗಳ ಕಾಲ ರಂಜಾನ್ನಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಹಾಗೇನಾದ್ರು ಇದ್ರೆ ಅವರ ತಿಂಗಳಿನ ಸಮಸ್ಯೆ ಇದೆ. ಇದನ್ನೆಲ್ಲ ಈ ಕೆಲವನ್ನ ನಾನು ಅವ್ರನ್ನ ಭೇಟಿ ಮಾಡಿ ಕೇಳಿರ್ತೇನೆ, ತುಂಬ ಅಧ್ಯಯನ ಮಾಡಿರ್ತೀನಿ ಇದ್ರ ಬಗ್ಗೆ. ಕೆಲವನ್ನ ಪ್ರತ್ಯೇಕವಾಗಿ ಅವ್ರನ್ನ ಕೇಳಲಿಕ್ಕಾಗಿರೋದಿಲ್ಲ. ಆದರೆ ಅಲ್ಲಿ ಬೇರೆ ಬೇರೆ ಲೇಖನಗಳನ್ನು, ಅಂತರ್ಜಾಲದ ಮೂಲಕ ಮಾಹಿತಿಗಳನ್ನ ತಕ್ಕೊಂಡು ಈಗ ನಿಮ್ಮ ಎದುರಿಗೆ ಹೇಳುವಂಥ ಪ್ರಯತ್ನ ಮಾಡಿರ್ತೇನೆ. ಹೀಗಿದ್ರೆ ಇದು ತುಂಬ ಚೆನ್ನಾಗಿರ್ತದೆ. ಆದರೆ ನಮ್ಮ ಒಂದು ಜವಾಬ್ದಾರಿ ನಾವು ಮರ್ತದ್ರಿಂದ ಹೀಗೆಲ್ಲ ಆಯಿತು ಅಂತ ಕಾಣಿಸ್ತದೆ ನಮಗೆ. ಅವರಿಗೆ ಸಾಕಷ್ಟು ವಿಶ್ರಾಂತಿ ಸಿಗುವಂತಾಗಬೇಕು. ಮತ್ತು ಸ್ವಚ್ಛಗಳು, ಬೆಳಕು, ಗಾಳಿ ಇತ್ಯಾದಿ ಇರುವಂಥ ವಾತಾವರಣ ಅದು ಅವ್ರಿಗೆ ಸಿಗುವಂತಾಗಬೇಕು. ಹಾಗೆಲ್ಲ ಮಾಡಿದರೆ ಅವಾಗ ಇದೇನು ಕಿರಿಕಿರಿ ಮಡಿಯವರಿಗೆ ಇದೊಂದು ಅಸಹನೀಯ ಪರಿಸ್ಥಿತಿ ಅಂತ ಅವ್ರು ಗೋಳಾಡೋದು ತಪ್ಪುತ್ತದೆ. ಹೇಳೋದನ್ನು ಹೇಳಿದ್ದೇನೆ, ಆಚರಣೆಗೆ ಎಷ್ಟೆಷ್ಟು ಯಾರ್ಯಾರು ತರ್ಬೋದು ಅಷ್ಟೆಷ್ಟು ಅದನ್ನು ತರಬೇಕು. ಮತ್ತು ಇನ್ನೊಂದು ಪ್ರಧಾನವಾದ ಅಂಶ, ಬಹಳ ಹಿಂದೆ ನಾನು ಮಹಾಭಾರತ ಪ್ರವಚನದಲ್ಲಿ ಅದನ್ನು ಹೇಳಿದ್ದೆ, ಈಗ ಇನ್ನೊಂದು ಸರಿ ಅದನ್ನು ಹೇಳ್ತೇನೆ. ಈ ಶಾಸ್ತ್ರದ ಮಾತುಗಳು ಇರ್ತಾವಲ್ಲ, ಬಹಳ ಸೂಕ್ಷ್ಮವಾಗಿರ್ತಾವೆ. ಅದು ಮೇಲೆ ಹೇಳುವುದೊಂದು, ಒಳಗಿರುವುದೊಂದು, ಇನ್ನೊಂದೇನೋ ಇರ್ತದೆ. ಕೆಲವು ಕಡೆ ಶಾಸ್ತ್ರವನ್ನು ನೀವು ನೋಡಿದರೆ ಇದು ಪಾಪದ ಫಲ ಅಂತ ಕೇಳಿ ಬರ್ತದೆ. ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಂದ್ರ ವೃತ್ರಾಸುರ ಅನ್ನುವ ಒಬ್ಬ ರಾಕ್ಷಸನನ್ನ ಸಂಹಾರ ಮಾಡುವಂಥ ಪ್ರಸಂಗ ಬಂತು. ಅವನನ್ನು ಸಂಹಾರ ಮಾಡಿದಾಗ ಅವನು ಗುರುವಿನ ಪುತ್ರ, ದೇವತೆಗಳ ಗುರು ಬೃಹಸ್ಪತಿ ಅಲ್ಲ, ಇನ್ನೊಬ್ಬ ಗುರುವಿನ ಪುತ್ರ, ಆ ಥರ ಸಂಬಂಧ ಇದ್ದವರು, ಮತ್ತು ಒಳ್ಳೆ ಜ್ಞಾನಿ ಮನುಷ್ಯ. ಅವರನ್ನು ಕೊಂದಾಗ ಏನು ಕೊಂದಲ್ಲ, ಜ್ಞಾನಿಯನ್ನು ಕೊಂದಿದ್ದು ಬ್ರಹ್ಮಹತ್ಯೆ ಬಂತಲ್ಲ, ಅದನ್ನು 3 ಭಾಗ ಮಾಡಿ ಗಿಡಗಳಲ್ಲಿ, ನೀರಿನಲ್ಲಿ ಹೀಗೆಲ್ಲ ಹಂಚಿದ, ಒಂದು ಸ್ತ್ರೀಯರಲ್ಲಿ ಹಂಚಿದ ಅಂತ ಹೀಗೆಲ್ಲ ಕೇಳಿಬರ್ತದೆ.
ಆದ್ದರಿಂದ ನದಿಗಳೇನಿರ್ತಾವಲ್ಲ ಅದಕ್ಕೆ ವರ್ಷದಲ್ಲಿ ಮಳೆಗಾಲದಲ್ಲಿ ಅದಕ್ಕೆ ಮೈಲಿಗೆ ಒಂದು ನಮ್ಮ ದೇಶದಲ್ಲಿರುವಂಥ ನಂಬಿಕೆ. ನಮ್ಮ ನದಿ ಅಂದರೆ ದೇವತಾ ಸ್ತ್ರೀ, ಅವರಿಗೆ ಈಗೊಂದು ಮಾಸಿಕ ದೋಷ ಮಳೆಗಾಲದಲ್ಲಿ ಇರ್ತದೆ, ಎಲ್ಲ ತಿಂಗಳಲ್ಲಿ ಇರೋದಿಲ್ಲ ಅಂತ ಅಲ್ಲಿ ವರ್ಣನೆ ಇದೆ. ಆಮೇಲೆ ಮರಗಳಲ್ಲಿ ಇಟ್ಟರು, ಮರದ ಅಂಟು ಸ್ವೀಕಾರ ಮಾಡಬಾರ್ದು ಅಂತ ಕೆಲವರು ಹೇಳ್ತಿರ್ತಾರೆ, ತೋಳ್ಬಾರ್ದು ಅಂತ ಕೆಲವರು ತಗೋತಾರೆ, ಕೆಲವರಿಲ್ಲ, ಅದೇನೇ ಇರಲಿ ಅಂತೂ ಹೀಗೆಲ್ಲ ಬೇರೆ ಬೇರೆ ಥರದ್ದು ಕೇಳಿ ಬರ್ತದೆ. ಒಂದು ಇವರಿಗೆ ಹಂಚಿದ, ಸ್ತ್ರೀಯರಿಗೆ ಒಂದು ಹಂಚಿದ. ಇದಕ್ಕೆ ಕಥೆಗಳನ್ನು ನೋಡಿದರೆ ಹಾಗಾಗಿ ಪಾಪದ ಫಲವಾಗಿ ಬಂತು ಅಂತ ಕಥೆ. ಇದನ್ನು ಓದಿದಾಗ ಅನೇಕ ಜನ ಇದು ನಮಗೆ ಯಾಕೆ ಈ ಪಾಪದ ಫಲ ನಮಗೆ ಯಾಕೆ ಬಂತು, ಸ್ತ್ರೀಯರಿಗೆ ಯಾಕೆ ಬಂತು, ನಾವೇನು ಮಾಡಿದ್ವಿ, ನಮಗೇನಾದ್ರೂ ಕೆಟ್ಟದಾಗಬೇಕಂತ ಆದರೆ ನಾವೇನಾದ್ರು ಪಾಪ ಮಾಡಿರ್ಬೇಕಾರೆ ನಮಗೇನು ಬಂತು ಅಂತ ಇವ್ರದ್ದು ಆಕ್ಷೇಪ. ತಂದೆ ತಾಯಂದ್ರಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಿಲ್ಲ, ಎಷ್ಟು ಥರದ ಸಮಸ್ಯೆಗಳು, ಏನು ಮಾಡಬೇಕು. ಆವಾಗ ನಾನು ಅದ್ರ ಬಗ್ಗೆ ಹೇಳುವಂಥ ಪ್ರಸಂಗ ಬಂದಾಗ ಈಗ ಕೆಲವು ಒಂದು 6-8 ವರ್ಷದ ಹಿಂದೆ ಅದ್ರ ಬಗ್ಗೆ ವಿಸ್ತಾರವಾದ ಅಧ್ಯಯನ ಮಾಡಿದೆ. ನಾ ಹೇಳೋದನ್ನು ಹೇಳ್ತೇನೆ, ಅದು ಯಾರು ಅದನ್ನು ನಂಬೋರಿದ್ರೆ ನಂಬಬಹುದು, ಬೇಡ ಅದನ್ನು ಬಿಡಬಹುದು. ವಸ್ತುತಃ ಪಾಪದ ಫಲ ಅಲ್ಲ. ಇಂದ್ರ ಆ ವೃತ್ರಾಸುರನನ್ನು ಕೊಂದಿದ್ರಿಂದ ಅವನಿಗೆ ಬ್ರಹ್ಮಹತ್ಯೆ ಬರಲಿಲ್ಲ, ಶಾಸ್ತ್ರ ಹಾಗೆ ಹೇಳ್ತದೆ. ಯಾಕೆಂದ್ರೆ ಇಂದ್ರ ಅಂದ್ರೆ 3 ಲೋಕದ ಒಡೆಯ, ಸ್ವರ್ಗದ ಒಡೆಯ. ಅದು ಶಾಸ್ತ್ರದಲ್ಲಿ ಬೇರೆ ಬೇರೆ ಕಡೆ ನೋಡ್ಬೇಕು. ಶಾಸ್ತ್ರದಲ್ಲಿ ಎಲ್ಲೋ ಒಂದ್ ಕಡೆ ಬಂದದನ್ನ ಈ ಒಂದ್ ಕಡೆ ಎಲ್ಲೋ ನಂಬಿ ಅದನ್ನು ಕೋಟ್ ಮಾಡುವಂತಿಲ್ಲ, ಬೇರೆ ಬೇರೆ ಕಡೆ ಬಂದದನ್ನು ನಾವು ಗಮನಿಸ್ಬೇಕಾಗ್ತದೆ. ಅಲ್ಲಿ ಒಂದ್ ಕಡೆ ಮಾತೇನಿದೆ ಅಂದ್ರೆ, ನಹಿ ಲೋಕಾವನಂ ಪಾಪಂ ತ್ರೈಲೋಕ್ಯೇಶಸ್ಯ ವಜ್ರಿಣಃ. 3 ಲೋಕದ ಒಡೆಯನಾದಂಥ ಇಂದ್ರನಿಗೆ, ಅವನಿಗೆ ಈ ವೃತ್ರಾಸುರನ ಕೊಂದಿದ್ದರಿಂದ ಯಾಕೆ ಪಾಪ ಬರಬೇಕು, ಬರೋದಿಲ್ಲ ಅಂತ ಮಾತಿದೆ. ಇದನ್ನ ಯಾರು ಗಮನಿಸೋದಿಲ್ಲ. ಅವನಿಗೆ ಪಾಪ ಬಂದಿಲ್ಲ, ಅವನನ್ನು ಇನ್ನೊಬ್ರಿಗೆ ಹಂಚುವುದೇನು ಬಂತು. ಆದ್ರಿಂದ ಖಂಡಿತವಾಗಿ ಅದು ಅವನಿಗೆ ಪಾಪ ಬಂದಿಲ್ಲ ಅಂದಮೇಲೆ ಅವನು ಇವ್ರಿಗೆ ಪಾಪ ಹಂಚುವ ಪ್ರಶ್ನೆಯೂ ಅಲ್ಲ. ಆದ್ರಿಂದ ಯಾವ ಸ್ತ್ರೀಯೂ ಕೂಡ ಇದು ಪಾಪದ ಫಲ ಅಂತ ಭಾವಿಸಲೇಬಾರದು, ಪುರುಷರು ಅದನ್ನು ಅವ್ರಿಗೆ ಹೇಳಲೂಬಾರದು ಅಂತ ನಂದೊಂದು ಸಿದ್ಧಾಂತ ಮಂಡಿಸಿದೆ. ಕೆಲವರು ಒಪ್ಪಿದ್ರು, ಕೆಲವರು ಒಪ್ಪಲಿಲ್ಲ. ಅದು ವಿಷಯ ಹೇಗೆ ಇರಲಿ ಅಂತೂ ನಾನು ಏನು ಪ್ರತಿಪಾದನೆ ಮಾಡಿದೆ ಅದಕ್ಕೆ ಶಾಸ್ತ್ರದ ಆಧಾರ ತೋರಿಸಿದೆ. ಆದ್ರಿಂದ ಇದು ನಾವು ಏನು ಮಾಡಬೇಕು, ಸಮಾಜದಲ್ಲಿ ಏನು ಮಾಡಬೇಕು ಅಂದರೆ, ದೊಡ್ಡವರಾದವರು ನಾವು ಬೆಳೀತಾ ಬಂದಂತೆ ಮಕ್ಕಳಿಗೆ, ನಮ್ಮ ಕಣ್ಮುಂದಿನ ಮಕ್ಕಳು 12-13 ವರ್ಷಕ್ಕೆ ಆ ಸ್ಥಿತಿಗೆ ತಲುಪ್ತಾರಲ್ಲ, ಅವರಿಗೆ ಅದೊಂದು ಧೈರ್ಯ ತುಂಬುವಂಥ ಪ್ರಯತ್ನ ಮಾಡಬೇಕು. ಇದು ಖಂಡಿತವಾಗಿ ಪಾಪದ ಫಲ ಅಲ್ಲ, ಯಾವ ಪಾಪದಿಂದ ಈಗ ಆಗಿರೋದಲ್ಲ, ಇದು ನೈಸರ್ಗಿಕವಾಗಿ ಆಗಿತ್ತು. ಆದರೆ ಇದೊಂದು ಮೈಲಿಗೆ ಅನ್ನೋದು ಇರಬಹುದು. ಮೈಲಿಗೆ ಹೇಗೆ? ಮೂತ್ರ ಮಾಡಿದಾಗ ಮೈಲಿಗೆ ಆಗ್ತದೆ, ಮೂತ್ರ ವಿಸರ್ಜನೆ ಮಾಡಿದಾಗ, ಮಲ ವಿಸರ್ಜನೆ ಮಾಡಿದಾಗ ಮೈಲಿಗೆ ಆಗ್ತದೆ, ಸ್ತ್ರೀ ಪುರುಷರು ಸಮಾಗಮ ಆದ್ಮೇಲೆ ಬಳಿಕ ಮೈಲಿಗೆ ಆಗ್ತದೆ, ದೇಹದಿಂದ ಏನೇ ಹೋದ್ರೂ ಮೈಲಿಗೆ ಆಗ್ತದೆ. ಅದರಂತೆ ಇದು ಒಂದು ಮೈಲಿಗೆ ಅಷ್ಟೇ ಹೊರತು ಇದೇನು ಪಾಪದ ಫಲ ಅಲ್ಲ ಅನ್ನೋದನ್ನು ಹೇಳಬೇಕು. ಸ್ವಾರಸ್ಯ ಅಂದರೆ ಇಂಗ್ಲೀಷ್ನಲ್ಲಿ ಕೂಡ ಅದನ್ನು ಒಂದು ಕರ್ಸ್ ಅಂತ ಪರಿಗಣನೆ ಮಾಡ್ತಾರೆ. ಕರ್ಸ್ ಅಂದರೆ ಶಾಪ. ಈ ಶಾಪ ನನಗೆ ಬಂತು, ಈ ಸದ್ಯದಲ್ಲೇ ಶಾಪ ಬರೋದಿದೆ ಅಂತ ಅವರು ಒಂದು ಕರ್ಸ್ ಅಂತ ಅವರು ಅಂತಾರೆ. ಕರ್ಸ್ ಅಂದರೆ ಶಾಪ. ಖಂಡಿತವಾಗಿ ಶಾಪ ಅಲ್ಲವೇ ಅಲ್ಲ, ಯಾವ ಪಾಪದ ಫಲವೂ ಅಲ್ಲ, ಯಾರು ದೇವರು ಅವ್ರಿಗೆ ಕೊಟ್ಟ ಶಾಪವೂ ಅಲ್ಲ, ಅದೊಂದು ವರವೇ. ಅದು ಆ ತಿಂಗಳಿನ 3 ದಿವಸಗಳ ಅವಸ್ಥೆಯನ್ನು ಮುಂದುವರಿತದಲ್ಲ, ಅಲ್ಲಿ ತನಕ ಅವ್ರ ಆರೋಗ್ಯ ಚೆನ್ನಾಗಿರ್ತದೆ, ಮೂಳೆ ಇತ್ಯಾದಿಗಳು ಗಟ್ಟಿಮುಟ್ಟಾಗಿರ್ತವೆ. ಅದು ನಿಲ್ಲಿತು ಅಂತಂದ್ರೆ ಅವರ ಸ್ತ್ರೀತ್ವದ ಗುಣ ಎಲ್ಲ ಕಳೆದು ಹೋಗ್ತದೆ, ಮೂಳೆಗಳು ದುರ್ಬಲ ಆಗ್ತವೆ. ಇದು ಎಲ್ಲಿವರೆಗೆ ಹೋಗಿದೆ ಅಂದರೆ, ಕೆಲವು ಸರಿ 1-2 ಮಕ್ಕಳಾದ್ಮೇಲೆ ನಾವಿನ್ನ ಹಿಸ್ಟೆರೆಕ್ಟಮಿ ಮಾಡಿಸ್ಕೊಂಡ್ಬಿಡ್ತೀವಿ, ಗರ್ಭಕೋಶವನ್ನು ತೆಗೆಸ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಈ ಕಿರಿಕಿರಿ ಬೇಡ ಅಂತ ಕೆಲವರೆಲ್ಲ ಪ್ರಯತ್ನ ಪಟ್ಟವರಿದ್ದಾರೆ. ಅಂಥವ್ರು ವೈದ್ಯರ ಹತ್ರ ಹೋದಾಗ ದಯವಿಟ್ಟು ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮ ಮೂಲ ಗುಣಗಳನ್ನೇ ಕಳ್ಕೊತೀರಿ, ಹಾಗೆ ದಯವಿಟ್ಟು ಮಾಡಬೇಡಿ ಅಂತ ವೈದ್ಯರು ಹೇಳಿದ್ದನ್ನ ಎಲ್ಲ ನಾನೇ ಕೇಳಿದೆ. ಇದೆಲ್ಲ ಮಾತಾಡುವಾಗ ತುಂಬ ವ್ಯಾಪಕವಾದ ಸರ್ವೆ ನಾನೇ ಮಾಡಿರ್ತೇನೆ. ವೈದ್ಯರು, ಧರ್ಮಶಾಸ್ತ್ರಜ್ಞರು, ಪಂಡಿತರು, ಬೇರೆ ಬೇರೆ ಸಮಾಜಗಳು, ಅಲ್ಲಿ ಗುರುಗಳು ಎಲ್ಲ ಜೊತೆ ನಾನೇ ಸಮಾಲೋಚನೆ ಮಾಡಿರ್ತೇನೆ. ಆದ್ದರಿಂದ ದೇಹ ಆರೋಗ್ಯವಂತವಾಗಿರ್ಲಿಕ್ಕೆ ಒಂದು 40-50ನೇ ವಯಸ್ಸಿನ ತನಕ ಆರೋಗ್ಯವಂತವಾಗಿರ್ಲಿಕ್ಕೆ ಇದು ಕಾರಣ ಆಗ್ತದೆ. ಯಾವುದನ್ನು ನಾವು ಶಾಪ ಅಂತ ಹೀಗೆ ಹೇಳ್ತೀವೋ ಅದು ಕಾರಣ ಆಗ್ತದೆ. ಅದೊಂದು ನಿಂತು ಕೂಡಲೇ ಮೂಳೆ ದೌರ್ಬಲ್ಯ, ಆಮೇಲೆ ಮಾನಸಿಕ ಖಿನ್ನತೆ, ಕಿರಿಕಿರಿ ಎಲ್ಲ ಶುರುವಾಗ್ತದೆ ಕೆಲವು ವರ್ಷ. ಎಷ್ಟೋ ಜನರಿಗೆ ಆ ಒಂದು ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನಿಸ್ತದೆ. ಇಂಥವೆಲ್ಲ ಸಮಸ್ಯೆಗಳು ಅವ್ರಿಗೆ ಶುರುವಾಗ್ತವೆ. ವಸ್ತುತಾಗಿ ಇರುವಷ್ಟು ಕಾಲವು
ಅವರು ಆನಂದವಾಗಿರ್ತಾರೆ. ನಾವು ಆನಂದವಾಗಿ ಅವ್ರನ್ನ ಇಡಬೇಕಾದ ಜವಾಬ್ದಾರಿ ನಮ್ಮದಷ್ಟೇ. ಅದಕ್ಕೆ ಬೇಕಾದ ಅನುಕೂಲ ನಾವು ಮಾಡಿಕೊಟ್ರೆ ಅವ್ರು ಆನಂದವಾಗಿ ಇದ್ದೇ ಇರ್ತಾರೆ. ಸಾಂಸಾರಿಕವಾಗಿ, ದಾಂಪತ್ಯ ಜೀವನ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದಲೂ ಅವರು ಆರೋಗ್ಯವಂತವಾಗಿ ಇದ್ದೇ ಇರ್ತಾರೆ. ಖಂಡಿತವಾಗಿ ಅದು ಶಾಪದ ಫಲ ಅನ್ನೋದನ್ನ ಎಲ್ಲ ಸ್ತ್ರೀಯರು ಮನಗಾಣಬೇಕು. ಹಾಗೆ ಎಲ್ಲಿಯಾದ್ರೂ ಯಾವ್ದಾದ್ರು ಶಾಸ್ತ್ರ ಹೇಳಿದರೆ, ಯಾರಾದ್ರು ಪಂಡಿತ ಆ ಥರ ಹೇಳಿದರೆ ಅದು ಖಂಡಿತವಾಗಿ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಅದನ್ನೆಲ್ಲ ನಾನು ಹಿಂದೆ ಮಹಾಭಾರತ ಪ್ರವಚನ ಮಾಡುವ ಬಹಳ ವಿವರವಾಗಿ ಹೇಳಿದ್ದೇನೆ. ಮತ್ತೆ ಎಲ್ಲ ಅಂಶಗಳನ್ನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಕೆಲವು ಭಾರತೀಯ ಕಾಮಶಾಸ್ತ್ರ ಸಂಬಂಧಪಟ್ಟಂಥ ವಿವರಗಳನ್ನು ಅಲ್ಲಿ ಹೇಳಿದ್ದೇನೆ. ಅಲ್ಲೂ ಹೇಳಲಿಕ್ಕಾಗದೇ ಇರೋದನ್ನು ಲೇಖನ ರೂಪದಲ್ಲಿ ಬರೆದಿದ್ದೇನೆ. ಅವೆಲ್ಲವೂ ಇಲ್ಲಿ ಬೇಕಾಗಿಲ್ಲ. ಅಂತೂ ಅದು ಇದ್ದಿದ್ದರಿಂದ ಸ್ತ್ರೀ ಪುರುಷರ ದಾಂಪತ್ಯ ಜೀವನ ಸುಖಮಯವಾಗಿರ್ತದೆ ಅನ್ನೋದೆಲ್ಲ ಅಲ್ಲಿ ಅಡಗಿದೆ. ಶಾಸ್ತ್ರ ಅದನ್ನು ಹೇಳಿದೆ. ನೀವು ಇದನ್ನು ಸ್ವೀಕಾರ ಮಾಡ್ರಿ, ನಿಮಗೆ ಇದರಿಂದ ನಿಮ್ಮ ದಾಂಪತ್ಯ ಜೀವನ ಸುಖವಾಗಿರ್ತದೆ ಅಂತ ಇಂದ್ರ ಅವರಿಗೆ ವರ ಕೊಟ್ಟ ಅಂತೆಲ್ಲ ಮಾತು ಕೇಳಿ ಬರ್ತದೆ. ಅದೇನೇ ಇರಲಿ, ಪುರಾಣ ಪುಣ್ಯಕಥೆಗಳು ಆ ಕಡೆ ಇರಲಿ. ಅಂತೂ ಈಗ ಸಾರ ಸಂಗ್ರಹ ಏನಂದರೆ, ದೇಹದಿಂದ ಏನೇ ಹೊರಗೆ ಹೋದ್ರು, ಮಲ ಮೂತ್ರ ಮತ್ತು ಸ್ತ್ರೀ ಪುರುಷ ಸಮಾಗಮ ಆದ ಬಳಿಕ ಮುಖ್ಯವಾಗಿ ದೇಹವೇ ಬಿದ್ದು ಹೋದಾಗ, ಯಾಕೆ ಮೈಲಿಗೆ ಅಂತಾರೆ, ಅದು ಕೆಲವರು 3 ದಿವಸ ಮಾಡ್ತಾರೆ, ಕೆಲವರು 10 ದಿವಸ ಮಾಡ್ತಾರೆ, ಅದು ವಿಷಯ ಬೇರೆ. ಅಂತೂ ದೇಹವೇ ಬಿದ್ದು ಹೋದಾಗ ಅದು ಒಂದು ಮೈಲಿಗೆ. ಅದು ಒಬ್ಬರು ದೇಹ ಸತ್ತಾಗ ಅವರಿಗೂ ಸುತ್ತಮುತ್ತಲಿದ್ದವರಿಗೆಲ್ಲ ಮೈಲಿಗೆ. ಯಾಕೆಂದರೆ ಈಗ ನೀವು ಕೆಲವರು ಅಣ್ತಮ್ಮಂದರಂತೆ ಇದ್ದಾಗ, ಮಕ್ಕಳಂತೆ ಇದ್ದಾಗ, ನಮ್ಮ ದೇಹದಿಂದ ಏನಾದರೂ ಹೊರಗೆ ಹೋದಾಗ ಹೇಗೆ ಮೈಲಿಗೆಯೋ, ನಮ್ಮವ್ರದ್ದೊಂದು ದೇಹ ಬಿದ್ದಾಗಲೂ ನಮ್ಮ ದೇಹ ನಿಮ್ಮ ದೇಹ ಅಷ್ಟು ಆತ್ಮೀಯವಾಗಿ ಬೆಸೆದುಕೊಂಡಿರ್ತದೆ ಎಷ್ಟೋ ದೀರ್ಘಕಾಲ. ಆವಾಗ ನಿಮ್ಮ ದೇಹದ ಒಂದು ಭಾಗವೇ ಬಿದ್ದು ಹೋದಂತೆ, ಆವಾಗ ನಿಮಗೆ ಮೈಲಿಗೆ ಅಂತ ಪರಿಗಣನೆ ಮಾಡ್ತಾರೆ. ಆ ಬಾಂಧವ್ಯ ದೂರ ಆದಷ್ಟು ಅದು 10 ದಿವಸ ಇದ್ದದ್ದು 3 ದಿವಸ ಆಗ್ತದೆ, 3 ದಿವಸದ್ದು ಒಂದೇ ದಿವಸ ಆಗ್ತದೆ. ಒಂದೇ ದಿವಸ ಇದ್ದದ್ದು ಬರೀ ಸ್ನಾನದಿಂದ ಶುದ್ಧಿ ತಿಳಿತಿಲ್ಲ, ತೀರ್ಕೊಂಡಿರುತ್ತೆ, ಅದರಿಂದ ಸ್ನಾನದಿಂದ ಶುದ್ಧಿ ಅಂತ ಅಂದುಬಿಡ್ತಾರೆ. ಹೀಗೆ ಬಾಂಧವ್ಯ ದೂರ ಆದಷ್ಟು ನಮ್ಮ ಅಪ್ಪ, ನಮ್ಮ ಅಜ್ಜ, ಮುತ್ತಜ್ಜ, ಹೀಗೆ ಕೆಲವು ತಲೆಮಾರುಗಳು ದೂರ ಆದಷ್ಟು ಆ ಮೈಲಿಗೆ ಪ್ರಮಾಣ ಕಡಿಮೆ ಆಗ್ತದೆ. ಅದನ್ನು ಶಾಸ್ತ್ರ ಹೇಳಿದೆ. ಇಲ್ಲ ಎಲ್ಲರಿಗೂ ಒಂದೇ ಪ್ರಮಾಣ ಆಗಿದ್ರೆ ಪ್ರತಿನಿತ್ಯ ಮೈಲಿಗೆನೆಯಲ್ಲಿ ಇರಬೇಕಾಗ್ತಿತ್ತು. ಯಾವ ಮಠವೂ ಇಲ್ಲ, ಯಾವ ಪೂಜೆಯೂ ಇಲ್ಲ, ಪುರಸ್ಕಾರವೂ ಇಲ್ಲ, ಇದರಲ್ಲೇ ಗೋಳಾಡೋ ಪ್ರಸಂಗ ಬರ್ತಿತ್ತು. ಹಾಗೂ ಶಾಸ್ತ್ರ ಹೇಳಲಿಲ್ಲ. ಆದ್ದರಿಂದ ದೇಹವೇ ಬಿದ್ದು ಹೋದಾಗ, ದೇಹದಿಂದ ಏನಾದರೂ ಹೊರಗೆ ಹೋದಾಗ ಮೈಲಿಗೆ, ಇಷ್ಟೇ ವಿಷಯ ಅದರಿಂದ ಇರೋದು. ಅದು ಯಾವ ಪಾಪವೂ ಅಲ್ಲ, ಏನೂ ಅಲ್ಲ. ಅದನ್ನು ಹೇಳ್ರಿ ಅಂತ ಒಬ್ಬರು ಹೇಳಿದರು. ಅದಕ್ಕೆ ತಕ್ಕಂತೆ ಇವತ್ತು ಅದನ್ನು ಹೇಳಿದ್ದೇನೆ. ಮಹಾಭಾರತ, ಭಾಗವತ, ರಾಮಾಯಣ ಇತ್ಯಾದಿ ಕಡೆಗಳಲ್ಲಿ ಆ ವೃತ್ರಾಸುರನ ಒಂದು ಕಥೆ ಏನು ಬಂದಿದೆ ಅದನ್ನೆಲ್ಲ ಹಿಂದೆ ಮಹಾಭಾರತದಲ್ಲಿ ಪ್ರವಚನದಲ್ಲಿ ವಿವರವಾಗಿ ಹೇಳಿದ್ದೇನೆ. ಅದನ್ನೆಲ್ಲ ಈಗಲೇ ಹೇಳಬೇಕಾದ ಅಗತ್ಯ ಏನಿಲ್ಲ. ಮತ್ತೊಂದು ಸರಿ ಇಲ್ಲಿ ಭಾಗವತ ಪ್ರವಚನದಲ್ಲೇ ಅದನ್ನು ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಅಂತೂ ನಮಗೀಗ ಈಗಾಗಲೇ ಕರ್ನಾಟಕದಲ್ಲಿ ಅಷ್ಟೊಂದು ರಜೆ ಕೊಟ್ಟಿದ್ದಾರೆ ಅಂತ ನಾವು ಗಮನಿಸಬೇಕು. ಆಮೇಲೆ ಬಿಹಾರ ಮೊದಲಾದ ರಾಜ್ಯಗಳಲ್ಲಿ ಈಗಾಗಲೇ 2 ದಿವಸ ರಜೆ ಇರೋದನ್ನು ನಾವು ಗಮನಿಸಬೇಕು. ಒಟ್ಟು ಅದೊಂದೇನೋ ಕೆಟ್ಟದ್ದು ಖಂಡಿತ ಅಲ್ಲ. ಆದ್ರಿಂದಲೇ ನಮ್ಮ ಸಮಾಜದಲ್ಲಿ ಏನು ಮಾಡ್ತೀವಿ ಅಂದರೆ, ಯಾಕೆ ಹೀಗೆ ಮಾಡ್ತೀವಿ ಅನ್ನೋದನ್ನು ನಾವು ಗಮನಿಸಬೇಕು. ಒಂದು ಹುಡುಗಿ ಪ್ರೌಢಾವಸ್ಥೆಗೆ ಬಂದರೆ ಮೊದಲನೇ ಸರಿ ಅದೊಂದು ಸಂಭ್ರಮ ಅಂತ ಮಾಡ್ತಾರೆ. ಯಾಕೆ ಸಂಭ್ರಮ ಅಂತ ಮಾಡ್ತಾರೆ ಅಂದರೆ, ನಾವು ನಮ್ಮ ಶಾಸ್ತ್ರ ಋಷಿ ಮುನಿಗಳು ಯಾವತ್ತೂ ಕೂಡ ಜೀವನದಿಂದ ವಿಮುಖ ಆಗಿರಲಿಲ್ಲ. ಮದುವೆ ಮಾಡ್ಕೋಬೇಕು, ಸಂತಾನೋತ್ಪತ್ತಿ ಆಗಬೇಕು, ಮುಂದುವರಿಬೇಕಿದೆ. ಮುಂದುವರಿಲಿಕ್ಕೆ ಇವೆಲ್ಲ ಬೇಸಿವೆಲ್ಲ ಸಂತಾನ ಅಂದ್ರೆ ಅಷ್ಟು ಸಂಭ್ರಮ ಪಡ್ತಿದ್ದರು. ಅದು ಎಲ್ಲೋ ಒಂದು ಕಡೆ ಕೆಲವು ಶಾಸ್ತ್ರದಲ್ಲಿ ಹೇಳ್ತಾರೆ, ಮಗು ಹುಟ್ಟಿದ್ರೆ ಅದು ಮೇಲಿಂದ ಯಾವುದೋ ಒಂದು ಎತ್ತರ ಪ್ರದೇಶ ನೀರಿಗೆ ಹಾರಬೇಕಂತ. ನೀರಿಗೆ ಹಾರಿದರೆ ಎಷ್ಟು ಎತ್ತರ ನೀರು ಮೇಲೆ ಚಿಮ್ಮುತ್ತದಲ್ಲ, ಅಷ್ಟು ಕಾಲ ಸ್ವರ್ಗದಲ್ಲಿರೋ ಪಿತೃಗಳು ಸಂತೋಷ ಪಡ್ತಾರೆ ಅಂತ ಈಗೆಲ್ಲ ಕೆಲವು ಕಡೆ ಹೇಳ್ತಾರೆ. ಸಂತಾನ ಮದುವೆ ಅಂದರೆ ಅಷ್ಟು ಸಂಭ್ರಮ ನಮಗೆ. ಅದಕ್ಕೆ ಇವೆಲ್ಲ ಬೇಸ. ಒಂದು ಮೈಲಿಗೆ ಆಗಿದ್ರೆ ನಾವ್ಯಾಕೆ ಸಂಭ್ರಮ ಪಡ್ತಿದ್ದೆವು? ಖಂಡಿತ ಅದೇನು ಮೈಲಿಗೆನೂ ಅಲ್ಲ, ಸಂಭ್ರಮ ಪಡಬೇಕಾದಂಥ ವಿಷಯ. ಆದರೆ ಆ ಎಳೆ ಮಗುವಿಗೆ ತೀರಾ ಸಂಕೋಚ ಆಗಬಾರ್ದು. ಆ ಥರ ಸ್ವಲ್ಪ ಸಂಯಮದಿಂದ ಕಾರ್ಯಕ್ರಮಗಳನ್ನು ಮಾಡಬೇಕು. ಅವಳಿಗೆ ಆರತಿ ಮಾಡೋದು ಇತ್ಯಾದಿಗಳು. ಅದು ತೀರಾ ಸಂಕೋಚಾಗ ಕಾರ್ಯಕ್ರಮ ಬಿಟ್ಟು ಓಡಿ ಹೋಗುವಂತೆ ಆಗಬಾರ್ದು ಆ ಹುಡುಗಿಗೆ. ಆ ಥರ ಅದನ್ನು ನಾವು ತಿಳ್ಕೊಳ್ಬೇಕು. ಮತ್ತು ಅದರಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ, ಏನೇ ದೈಹಿಕ ಅನಾರೋಗ್ಯ ಇದ್ದರೆ ಅದೆಲ್ಲ ತೊಳೆದು ಹೋಗ್ತದಂತ. ಅದರಿಂದ ಪುರುಷನಿಗೆ ಅನುಕೂಲ ಇಲ್ಲ ಅಂಥವೆಲ್ಲ ಅನಾರೋಗ್ಯಗಳೆಲ್ಲ ತೊಳೆದು ಹೋಗ್ತವೆ. ದೋಷ ಇದ್ದರೆ, ಏನಾದ್ರು ಮಾನಸಿಕ ದೋಷ ಇದ್ದರೆ ಅದರಿಂದ ತೊಳೆದು ಹೋಗ್ತದೆ ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ವರ್ಣನೆ ಇದೆ. ಆದ್ದರಿಂದ ಅದರ ಬಗ್ಗೆ ಸ್ತ್ರೀಯರು ಕೂಡ ಏನೋ ಹೀನ ಭಾವನೆ ಇಟ್ಕೋಬಾರ್ದು,
ಪುರುಷರು ಕೂಡ ಅದ್ರ ಬಗ್ಗೆ ಕೆಟ್ಟ ಭಾವನೆ ಇಟ್ಕೋಬಾರ್ದು. ಪಾಪ ಅಲ್ವೇ ಅಲ್ಲ ಅನ್ನೋದನ್ನ ಹೆಣ್ಮಕ್ಳಿಗೆ ನಾವು ಅದನ್ನ ಹೇಳಬೇಕು. ಅದ್ರ ಹಿಂದೆ ಮಡಿ ಮೀರಿಗೆ ಏನಿದೆ ಅಂತ ಅನ್ನೋದನ್ನ ತಿಳಿಸ್ಬೇಕು. ಮತ್ತೆ ನಮ್ಮೆಲ್ಲರ ಒಂದು ಬದ್ಧತೆ ಏನಿರ್ಬೇಕಂದ್ರೆ, ನಮ್ಮ ಮನೆಯ ಮಕ್ಕಳು, ನಮ್ಮ ನಮ್ಮ ಅಕ್ಕ ತಂಗಿಯರು ಹೇಗೋ, ನಮ್ಮ ಸೊಸೆಯಂದ್ರು ಮಕ್ಕಳು ಹೇಗೋ, ಹಾಗೆ ನಾವೊಂದು ಸರ್ಕಾರ ನಡೆಸ್ತಿದ್ರೆ, ಸಂಸ್ಥೆ ನಡೆಸ್ತಿದ್ರೆ, ಅದನ್ನೇ ನಾನು ಮೊದಲು ಹೇಳಿದ್ದೆ. ಅನೇಕ ಕಡೆ ಖಾಸಗಿ ಕಂಪ್ನಿಗಳು ಅದನ್ನು ಮಾಡಿವೆ ಬೇರೆ ಬೇರೆ ದೇಶಗಳಲ್ಲಿ. ನಮ್ಮಲ್ಲಿರುವ ಉದ್ಯೋಗಿಗಳಿಗೆ, ಮಹಿಳಾ ಉದ್ಯೋಗಿಗಳಿಗೆ ಸಂಬಳ ಸಮೇತ ಅಂತ ಒಂದು ಅನುಕೂಲ ಮಾಡಿಕೊಡುವಂಥ ಉದಾಹರಣೆಯನ್ನು ನಾವು ತೋರಿಸ್ಬೇಕು. ಹಾಗೆಲ್ಲ ಆದರೆ ಒಟ್ಟಾರೆ ಸಮಾಜ ಸುಖಿಯಾಗಿರ್ತದೆ. ಕೊನೆಗೆ ಮುಖ್ಯವಾಗಿ ಹೇಳಿದಂತೆ ಇದೆಲ್ಲ ಕೂಡು ಕುಟುಂಬ ಇದ್ರೂ ಬಹಳ ಚೆನ್ನಾಗಿ ನಡೀತದೆ. ನ್ಯೂಕ್ಲಿಯರ್ ಸಣ್ಣ ಸಣ್ಣ ಕುಟುಂಬಗಳಾಗಿಬಿಟ್ರೆ ಮಾಡೋರು ಯಾರು ಇರಲ್ಲ, ದಣಿತಾರೆ. ಇವ್ರು ಕೆಲಸಕ್ಕೆ ಹೋಗ್ತಾರೆ, ಅವರು ದಣಿತಾರೆ, ಇಬ್ಬರು ಕೆಲಸಕ್ಕೆ ಹೋಗ್ಬೇಕಾದ ಪರಿಸ್ಥಿತಿ ಇರ್ತದೆ, ಒದ್ದಾಟ. ಮತ್ತೆ ಅದಕ್ಕೆ ಕೆಲವು ದುರಂತಗಳು ಏನೇನಾಗ್ತದೆ ಅಂದರೆ, ಮಗಳನ್ನ ಕೇಳ್ತೇನೆ, ನಾನು ಮದುವೆ ಮಾಡೋನಿದ್ದೀನಿ, ಎಲ್ಲಿ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರೆ, ಮಗಳು ನನಗೆ ಬೆಂಗಳೂರಿನ ವರ ಬೇಕು ಅಂತಾಳೆ. ಆ ವರನಿಗೆ ತಂದೆ ತಾಯಿ ಇರಬಾರ್ದು ಅಂತಾಳೆ. ಇವೆಲ್ಲ ನೀವು ಎಲ್ಲರೂ ಕೇಳಿರ್ತೀರಿ. ಇಷ್ಟು ಕೆಟ್ಟ ಲೆವೆಲಿಗೆ ಹೆಂಗಸರು ಇಳಿದಿದ್ದಾರೆ, ಗಂಡಸರು ಇಳಿದಿದ್ದಾರೆ. ಮತ್ತು ಬೇಡ ಅಂತ ನೀವೇ ನಿರೀಕ್ಷೆ ಮಾಡ್ತೀರಿ. ಎಲ್ಲರೂ ಅಣ್ಣ ತಮ್ಮಂದರು ಕೂಡ ಒಂದು ಹಂತದ ತನಕ ಜೊತೆಗಿದ್ದು ಮುಂದೆ ಬೇರೆ ಬೇರೆ ಇರೋಣ ಅಂತ ಹೊರಡ್ತಾರೆ. ಅವರ ಹೆಂಡಂದರು ಅದನ್ನ ಮಾಡೇ ಬಿಡ್ತಾರೆ, ಕಾರ್ಯರೂಪಕ್ಕೆ ತಲೆ ಇಟ್ಬಿಡ್ತಾರೆ. ಈ ಹೆಣ್ಮಕ್ಳು ಅದನ್ನೇ ವಿಚಾರ ಮಾಡ್ತಾರೆ. ನಾವು ಹೋಗೋ ಮನೆ ಅತ್ತೆ ಮಾವ ಇರಬಾರ್ದು ಅಂತ ಆಲೋಚನೆ ಮಾಡಿದರೆ, ಆ ಕಂಡೀಷನ್ ಹಾಕಿದರೆ ಕಷ್ಟ. ಈಗ ಬರೇ ನಾವು ತಿಂಗಳಿಗೆ 3 ದಿವಸದಲ್ಲಿ ಅಡುಗೆ ಮಾಡಿ ಹಾಕೋರು ಯಾರು ಅಂತ ಅಷ್ಟೇ ವಿಷಯ ಅಲ್ಲ. ನಿಮ್ಮ ಕಷ್ಟ ಸುಖ ವಿಚಾರ ಮಾಡೋರು ಯಾರು? ಎಷ್ಟು ಹಿಂದೆ ನಮ್ಮ ಪ್ರಾಚೀನರ ಬಗ್ಗೆ ಆಲೋಚನೆ ಮಾಡಿದ್ರು. ಒಂದು ಕೂಡು ಕುಟುಂಬ ಇದ್ರೆ ಆ ತಂದೆ ತಾಯಿಂದ್ರಿಂದ, ನನ್ನ ತಂದೆ ತಾಯಿಂದ್ರಿಂದ ನನ್ನ ಮಕ್ಕಳಿಗೆ ಏನು ಮಾರ್ಗದರ್ಶನ ಸಿಗಬೇಕಾಗ್ತಿತ್ತೋ, ಹಿರಿಯರ ಅನುಭವ ಪುಕ್ಕಟ್ಟೆ ಬರೋದಿಲ್ಲ. ಅದು ಶಾಲಾ ಕಾಲೇಜುಗಳಲ್ಲಿ ಅನುಭವ ಹೇಳಿಕೊಳ್ಳಿಕ್ಕಾಗೋದಿಲ್ಲ. ಬರೀ ಪುಸ್ತಕದಿಂದ ಒಂದು ಬೋಧನೆ ಮಾಡ್ಬೋದಷ್ಟೆ. ಅದೆಲ್ಲ ಪರಂಪರೆಯಿಂದಲೇ ಬರಬೇಕಾಗುತ್ತೆ. ಸನ್ನಡತೆ, ನಮ್ಮ ಪರಂಪರೆ ಬಗ್ಗೆ ಗೌರವ, ನಮ್ಮ ಆಚಾರಗಳ ಬಗ್ಗೆ ಗೌರವ, ನಮ್ಮ ಧರ್ಮದ ಬಗ್ಗೆ ಗೌರವ, ಗುರುಗಳು ಸ್ವಾಮಿಗಳು ಅವ್ರ ಬಗ್ಗೆ ಗೌರವ, ಇದೆಲ್ಲ ತಂದೆ ತಾಯಿಯಿಂದ, ಅಜ್ಜ ಅಜ್ಜಿಯಿಂದ ಬರಬೇಕಾಗುತ್ತೆ. ಮತ್ತು ಅದು ಯಾವುದೂ ಇಲ್ಲದೆ ಹೋದರೆ ಅದು ಆ ಮಕ್ಕಳಿಗೆ ಅದು ಏನು ಬರ್ತದೆ? ಅವ್ರು ಹುಟ್ಟ ರೌಡಿಗಳಂತೆ ಆಗಿಬಿಡ್ತದೆ. ನಮಗೆ ನಾವು ಯಾಕೆ ಮದುವೆ ಮಾಡ್ಕೋತೀವಿ? ಸುಖಕ್ಕಾಗಿ ಮದುವೆ ಮಾಡ್ಕೋತೀವಿ. ನಮ್ಮ ಸುಖಕ್ಕಾಗಿ ನೌಕರಿಗೆ ಹೋಗ್ತೀವಿ, ನಮ್ಮ ಸುಖಕ್ಕಾಗಿ ಮನೆ ಕಟ್ತೀವಿ, ಸಂಪತ್ತು ಕಳಿಸ್ತೀವಿ ಅಂತ ಆದರೆ ಎಲ್ಲನೂ ಹೊಳೆಯಲ್ಲಿ ತೊಳಗೋಗ್ಬಿಡ್ತೀವಿ. ಸುಖ ಏನೂ ಇಲ್ಲದಂತ ಆಗ್ತದೆ. ನಾವಿಬ್ಬರಾದ್ರೂ ಸುಖವಾಗಿದ್ದೀವ? ಅದೂ ಇಲ್ಲ. ನಾಳೆ ನಾವು ಈ ಥರ ವಿಚಾರ ಮಾಡಿದರೆ, ನಾಳೆ ನಮ್ಮ ಮಕ್ಕಳಿಗೆ ಮದುವೆ ಮಾಡುವಾಗ ನಾವು ತಂದೆ ತಾಯಿನೂ ಅಲ್ಲಿ ಇರಬಾರ್ದು ಅಂತ ಇನ್ನೊಂದು ಹುಡುಗಿ ವಿಚಾರ ಮಾಡಿದರೆ ನಾವೆಲ್ಲಿ ಹೋಗೋದು? 60 ವರ್ಷ ಆಗ್ತದೆ, ಹೊಳೆಗೆ ಹಾರುವುದೇ? ನೋಣ್ ಹಾಕೊಂಡು ಸತ್ತೋಗೋದಾ? ಏನು ಮಾಡೋದು? ಎಲ್ಲರಲ್ಲಿ ಆ ಸಂಭಾವನೆ ಮೂಡ್ತಾ ಹೋದ್ರೆ, ಒಬ್ಬರಲ್ಲಿ ಸಂಭಾವನೆ ಮೂಡಿದರೆ ಅದರ ಪ್ರತಿಬಿಂಬವಾಗಿ ಮತ್ತೊಬ್ಬರಲ್ಲಿ ಅದು ಮೂಡ್ತದೆ. ಹಾಗೆ ಅದನ್ನು ಮಾಡುವುದು ಒಳ್ಳೆಯದು ಅಂತ ಕಾಣಿಸ್ತದೆ. ಇಷ್ಟೆಲ್ಲ ದೃಷ್ಟಿಕೋನ ಇಟ್ಕೊಂಡು ಶಾಸ್ತ್ರಕಾರರು ಅದನ್ನು ಮಾಡಿದರು. ಅದನ್ನು ನಿಮ್ಮ ಎದುರಿಗೆ ಹಂಚ್ಕೊಂಡಿದ್ದೇನೆ. ಇದು ಕೆಲವು ಸಮಸ್ಯೆಗಳು ಎಲ್ಲ ಸಮಾಜಕ್ಕೂ ಸಂಬಂಧಪಟ್ಟದೇ ಇರಬಹುದು. ಒಬ್ಬೊಬ್ಬರಿಗೆ ಒಂದೊಂದು ಸಮಾಜಕ್ಕೆ ಒಂದೊಂದು ಸಮಸ್ಯೆ ಇರ್ತದೆ. ಆದರೂ ಅದನ್ನು ಒಟ್ಟುಗೂಡಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಅದ್ರ ಬಗ್ಗೆ ನಿಮ್ಗೇನು ಅನಿಸ್ತದೆ ಅನ್ನೋದನ್ನು ನೀವು ಹಿಂದಿಂದಲೂ ಹೇಳ್ತಾನೆ ಬಂದಿದ್ದೀರಿ ನನಗೆ. ಹಾಗೆ ಮತ್ತೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳಬೇಕು, ಅದ್ರ ಬಗ್ಗೆ ಸಂಕೋಚ ಮಾಡಬಾರದು ಅಂತ ವಿನಂತಿ ಮಾಡ್ತೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.